ನಮಸ್ಕಾರ ವೀಕ್ಷಕ, ಸಂವಿಧಾನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಸಂವಿಧಾನದ ದಿನದ ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಮಾಜಿ ಉಪಸಭಾಪತಿಗಳು, ಆಳಂದ ಮಾಜಿ ಶಾಸಕರಾದ BR ಪಾಟೀಲ್ ಸರ್ ಮತ್ತು ಮಹಿಳಾ ಹೋರಾಟಗಾರ್ತಿ ಕೆ ಲೀಲಾ ಮತ್ತು HOD ಮತ್ತು ಡೀನ್ರಾದ ಡಾಕ್ಟರ್ ದೇವಿದಾಸ್ ಡಿ ಮಾಲೆ ಸರ್ ಅವರು ನಮ್ಮ ಜೊತೆ ಇವತ್ತು ಸಂವಿಧಾನದ ಕುರಿತು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಸಂವಿಧಾನದ ಬಗ್ಗೆ ನೀವು ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಭಾರತದ ಸಂವಿಧಾನ ಅಥವಾ ಸಂವಿಧಾನ ಒಂದು ವಿಷಯ ಕುರಿತು ಮಾತನಾಡುವಾಗ ಸಂವಿಧಾನ ಅಂದರೆ ಅದೊಂದು ವಿಧಾನ, ಅಂದರೆ ಸರ್ಕಾರ ಮತ್ತು ಸರ್ಕಾರದ ಅಂಗಗಳು ಕಾರ್ಯ ಮಾಡುವ ವಿಧಾನಕ್ಕೆ ಸಂವಿಧಾನ ಅಂತ ನಾವು ಕರಿತೀವಿ. ಅಂದರೆ ಸರ್ಕಾರದ ಎಲ್ಲ ಸಂಸ್ಥೆಗಳು, ಎಲ್ಲ ಅಧಿಕಾರ ಒಂದು ಹಂಚು ಹರಿದು ಹೋಗುವಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ. ಅದರ ಬಗ್ಗೆ ಸರಿಯಾದ ವಿಸ್ತಾರವಾದಂಥ ಒಂದು ವಿವರಣೆ ಕೊಡುವಂಥದ್ದೇ ಸಂವಿಧಾನ. ಸರ್ಕಾರದ ಸಂಸ್ಥೆಗಳನ್ನು ಯಾವ ರೀತಿ ಕಾರ್ಯವಿಧಾನ ಮಾಡಬೇಕು, ಅದರ ಅಧಿಕಾರಿಗಳು ಅದರ ಕರ್ತವ್ಯಗಳನ್ನು ವಿವರಣೆ ಕೊಡುವಂಥದ್ದೇ ಸಂವಿಧಾನ. ಇನ್ನು ಸಂವಿಧಾನವನ್ನು ಬರೆಯಲು ಯಾರು ಪ್ರಸ್ತಾಪ ಮಾಡಿದ್ರು? ಸಂವಿಧಾನ ಅಂದ ತಕ್ಷಣ ಪ್ರತಿಯೊಂದು ದೇಶಕ್ಕೆ ಅದು ಹೆಚ್ಚಾಗಿ ಪ್ರಜಾಪ್ರಭುತ್ವ ಒಂದು ಸರ್ಕಾರದ ವ್ಯವಸ್ಥೆಗೆ ಒಂದು ಸಂವಿಧಾನ ಬೇಕಂತೇಳಿ ಈಗಾಗಲೇ ಅನೇಕ ದೇಶಗಳು ತಮ್ಮದೇ ಆದಂಥ ಸಂವಿಧಾನವನ್ನು ಹೊಂದಿರುತ್ತವೆ. ಫ್ರಾನ್ಸ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಇನ್ನಿತರ ಅನೇಕ ಪ್ರಜಾಪ್ರಭುತ್ವ ದೇಶಗಳು ತಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಹೊಂದಿರೋದರಿಂದ ಆ ಸಂವಿಧಾನವು ದೇಶದ ಆಡಳಿತ ನಡೆಸ್ಕೊಂಡು ಹೋಗೋದಕ್ಕೆ ಅತ್ಯವಶ್ಯಕವಾಗಿರೋದ್ರಿಂದ ಭಾರತಕ್ಕೂ ಕೂಡ ಒಂದು ಸಂವಿಧಾನ ಬೇಕು. ಕಾರಣ ಏನಂತಂದರೆ, ಇಲ್ಲಿ ಭಾರತ ದೇಶವು ಬಹಳಷ್ಟು ಹಿಂದಿನ ದಿನಗಳಿಂದ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೆ ಭಾಳಷ್ಟು ಅಂದರೆ ಭಾರತ ದೇಶ ಸ್ವತಂತ್ರ ಆಗುವವರೆಗೆ ಅದು ಬಹಳಷ್ಟು ಪರೀಕ್ಷೆಯ ಒಂದು ಆಳ್ವಿಕೆಗೆ ಒಳಪಟ್ಟಿರುವಂಥ ಒಂದು ದೇಶ. ಪ್ರಾಚೀನ ಕಾಲದಲ್ಲಿ ಆರ್ಯರ ಒಂದು ಆಗಮನ, ಮಧ್ಯಕಾಲದಲ್ಲಿ ಮುಸಲ್ಮಾನರ ಆಗಮನ ಆ್ಯಂಡ್ ನವೀನ ಕಾಲದಲ್ಲಿ ಬ್ರಿಟಿಷರ ಆಗಮನ. ಹೀಗೆ ಈ ಮೂರೂ ಒಂದು ಪರಕೀಯರ ಆಳ್ವಿಕೆಗೆ ಒಳಪಟ್ಟಂಥ ಈ ದೇಶಕ್ಕೆ ಇಲ್ಲಿ ಭಾಳಷ್ಟು ಇದು ತಮ್ಮ ರಾಜಕಾರಣಗಳಿದ್ದರು, ರಾಜರಿದ್ದರು, ರಾಜಮನೆತನಗಳಿದ್ದು. ಆದರೆ ಈ ಥರದಂಥ ಒಂದು ಯೂನಿಫೈಡ್ ಭಾರತ ದೇಶವನ್ನು ನಾವು ಕಾಣಲಿಕ್ಕೆ ಆಗಲಿಲ್ಲ. ಅದು ಅಶೋಕನ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ ವಿಸ್ತಾರವಾಗಿ ಹರಿದು ಹಂಚಿ ಹೋದರೂ ಕೂಡ ನಂತರದ ದಿನಗಳಲ್ಲಿ ಭಾರತ ದೇಶ ವಿಚಿತ್ರವಾಗಿ ಹಲವಾರು ರಾಜಮನೆತನ ಹಂಚಿ ಹರಿದು ಹೋಗಿದ್ದು. ಆಮೇಲೆ ಬ್ರಿಟಿಷರು ಬಂದರು, ಇದು ಮಹಮ್ಮದೀಯರು ಬಂದರು. ಇವರೆಲ್ಲರೂ ಭಾರತ ದೇಶವನ್ನು ಛಿದ್ರವಾಗಿ ತಮ್ಮ ಆಳ್ವಿಕೆಗೆ ಒಳಪಡಿಸಿದ್ರಿಂದ ಇಲ್ಲಿ ಲೋಕಲ್ ರಾಜಕಾರಣಗಳು, ರಾಜಕೀಯ ವ್ಯವಸ್ಥೆ ಆಗಲಿ ಅಥವಾ ಒಂದು ಯೂನಿಫೈಡ್ ರಾಜಕೀಯ ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿ ಪರಕೀಯ ಆಳ್ವಿಕೆಯನ್ನು ಧಿಕ್ಕರಿಸಿ ನಮ್ಮದೇ ಆದ ಒಂದು ಹೋಮ್ ರೂಲು ಅಥವಾ ಸ್ವತಂತ್ರ ದೇಶ, ಸ್ವತಂತ್ರ ಕಾನೂನು, ಸ್ವತಂತ್ರ ಸಂವಿಧಾನ ರಚನೆ ಮಾಡಿಕೊಳ್ಬೇಕಂತೇಳಿ ಏನು ದೇಶೀಯ ಒಂದು ಚಿಂತಕರು, ದೇಶೀಯ ಒಂದು ಹೋರಾಟಗಾರರು ಏನಿದ್ರು, ಅವರೆಲ್ಲರ ಒಂದು ಪ್ರಯತ್ನದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು, ಪರಕೀಯ ಆಳ್ವಿಕೆಯನ್ನು ನಿಲ್ಲಬೇಕು, ಭಾರತ ಸ್ವತಂತ್ರ ಆಗಬೇಕು, ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಭಾರತಕ್ಕೆ ತನ್ನದೇ ಆದ ಒಂದು ಕಾನೂನು ಬೇಕಂತೇಳಿ ಏನು ಹೋರಾಟ ಮಾಡಿದರು. ಆ ಹೋರಾಟದ ಫಲವೇ ಭಾರತ ಸಂವಿಧಾನಕ್ಕೆ ಬುನಾದಿ ಹಾಕುವಂಥ ಒಂದು ಅಂಶ ನಾವು ಕಾಣ್ತೀವಿ. ಇನ್ನು ಸಂವಿಧಾನ ಬರೆಯಲು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಪ್ಪಿಸಿದ್ರು, ಇದ್ರ ಬಗ್ಗೆ ಏನು ಹೇಳಿ? ಭಾರತ ಸಂವಿಧಾನ ರಚನೆಯಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಕಾರಣ ಏನಂತಂದರೆ, ಭಾರತ ಸಂವಿಧಾನ ರಚನೆಯಲ್ಲಿ ಬಹಳಷ್ಟು ಒಂದು ಮೇಧಾವಿಗಳ ಒಂದು ಪಾತ್ರ ನಾವು ಕಾಣ್ತೀವಿ. ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ ಅದು ಒಂದು ಪ್ರಜಾಪ್ರಭುತ್ವದ ಒಂದು ತತ್ವಗಳ ಆಧಾರದ ಮೇಲೆ ಭಾರತ ಸಂವಿಧಾನ ರಚನೆ ಆಗಿದೆ. ಯಾಕಂದರೆ ಯಾವುದೇ ಕಾನೂನು ಮಾಡಬೇಕಾದ್ರೆ ಒಂದು ಅಸೆಂಬ್ಲಿ ಟೈಪ್ ಬೇಕು, ಅಥವಾ ಪಾರ್ಲಿಮೆಂಟು, ನಾವು ಈಗೇನು ಕರಿತೀವಿ ರಾಜ್ಯ ಸರ್ಕಾರದಲ್ಲಿ ಲೆಜಿಸ್ಲೇಚರ್ ಅಂತೇಳಿ ಕರಿತೀವಿ, ಆ ಥರ ಬೇಕಾಗಿತ್ತು. ಆವಾಗ ಬ್ರಿಟಿಷ್ ರೂಲ್ ಇರೋದರಿಂದ ಅಂಥ ಯಾವುದೇ ಒಂದು ಪಾರ್ಲಿಮೆಂಟ್ ಇರಲಿಲ್ಲ ಇಲ್ಲಿ. ಇನ್ನು ಭಾರತ ಸಂವಿಧಾನ ರಚನೆ ಮಾಡಬೇಕಾದ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಆ ಪ್ಲ್ಯಾಟ್ಫಾರ್ಮೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂಥೇಳಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅದು ಇದು ಸಂವಿಧಾನ ರಚನಾ ಸಮಿತಿ ಭಾಳ ದೀರ್ಘವಾದಂಥ ಮತ್ತು ವಿಸ್ತಾರವಾದಂಥ ಎಲ್ಲ ಜನರ ಒಂದು ಒಳಗೊಳ್ಳುವಿಕೆ ಕೂಡಿರುವಂಥ ಒಂದು ಸಂವಿಧಾನ ರಚನೆ ಸಭೆ ಆಗಿರ್ತದೆ. ಅದು ಪ್ರಾಂತೀಯವಾಗಿ, ಭಾಷೆವಾರು ಆಗಲಿ
ಎಲ್ಲ ಜಾತಿ ವರ್ಗಗಳ ಒಂದು ಪ್ರಾತಿನಿಧ್ಯ ಕ್ಕೆ ಅವಕಾಶ ಕೊಟ್ಟಂಥ ಒಂದು ಈ ಸಂವಿಧಾನ ರಚನಾ ಸಮಿತಿ ರಚನೆ ಆಗಿ ಅದರಲ್ಲಿ ಎಲ್ಲ ಒಂದು ಭಾವನೆಗಳಿಗೆ ಒಂದು ಪ್ರಾತಿನಿಧ್ಯತೆ ಸಿಗ್ತದೆ. ಆಮೇಲೆ ಭಾರತ ಸಂವಿಧಾನ ರಚನಾ ಸಮಿತಿ 296 ಜನ ಒಂದು ಎಲೆಕ್ಟ್ ಮಾಡ್ತಾರೆ ಇನಿಷಿಯಲಿ. ಆಮೇಲೆ ಕೆಲವೊಂದು ಬಿಟ್ಟು ಹೋಗ್ತಾರೆ, ಕೆಲವರು ಆಮೇಲೆ ಬರ್ತಾರೆ. ಈಗ ಅದೊಂದು ಇಂಡೈರೆಕ್ಟ್ ಎಲೆಕ್ಷನ್ ಪ್ರೋಸೆಸ್ ಮೂಲಕವಾಗಿ ಭಾರತ ಸಂವಿಧಾನ ರಚನಾ ಸಮಿತಿ ನಿರ್ಮಾಣಗೊಂಡಿತು. ಆ ನಿರ್ಮಾಣಗೊಂಡ ಆದಮೇಲೆ ಅದಕ್ಕೆ ಪ್ರಥಮ ಒಂದು ಪ್ರೆಸಿಡೆಂಟ್ ಅಂತ ಆಯ್ಕೆ ಮಾಡ್ತಾರೆ ಸಚ್ಚಿದಾನಂದ ಸಿನ್ಹಾ ಅವರು. ಅವರು 2 ಸೆಷನ್ಸು ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಸಂವಿಧಾನ ರಚನಾ ಸಮಿತಿಗೆ ಅಧ್ಯಕ್ಷರನ್ನು ಮಾಡಿ ಇನ್ನೂ 22 ಮುಖ್ಯವಾದಂಥ ಒಂದು ಸಂವಿಧಾನ ರಚನಾ ಸಮಿತಿಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಈ ಡ್ರಾಫ್ಟಿಂಗ್ ಕಮಿಟಿ ಅಂತ ನಾವು ಹೇಳ್ತೀವಿ. ಹಂಗೆ ನೋಡಿದರೆ ಭಾರತ ಸಂವಿಧಾನ ರಚನೆ ವ್ಯವಸ್ಥೆಯಲ್ಲಿ ರಚನೆ ಒಂದು ಇತಿಹಾಸ ನಾವು ನೋಡಬೇಕಾದ್ರೆ 3 ಹಂತದಲ್ಲಿ ಭಾರತ ಸಂವಿಧಾನ ನಿರ್ಮಾಣ ಆಗಿದೆ, ರಚನೆ ಆಗಿದೆ. ಅದು ಅಂದರೆ ಅದು ಕಂಪ್ಲೀಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಬುನಾದಿ ಮೇಲೆ ಅದು ರಚನೆ ಆಗಿದೆ. ಅದು ಯಾರದೇ ಸಿಂಗಲ್ ಹ್ಯಾಂಡೆಡ್ ಆಗಲಿ ಅಥವಾ ಏಕಪಕ್ಷೀಯವಾಗಿ ವ್ಯಕ್ತಿಯ ಒಂದು ವಿಚಾರದಿಂದಾಗಿ ರಚನೆ ಆಗಿರಲ್ಲ. ಅದು ಭಾರತ ಸಂವಿಧಾನ ರಚನಾ ಒಂದು ಇತಿಹಾಸ ನಾವು ನೋಡಬೇಕಾದ್ರೆ ಟೋಟಲ್ 3 ಹಂತದಲ್ಲೇ ರಚನೆ ಆಗಿದೆ. ಪ್ರಥಮ ಒಂದು ಹಂತ ನಾವು ನೋಡಬೇಕಾದ್ರೆ ಫಸ್ಟ್ ಡ್ರಾಫ್ಟ್ ವಾಸ್ ಬೈ ಶ್ರೀ BN ರಾವ್ ಅಂತೇಳಿ, ಕರ್ನಾಟಕದವರೇ. ಅವರು ಬೆನಗಲ್ ನರಸಿಂಹರಾವ್ ಅಂತೇಳಿ ಅವರು ಮೊದಲನೇ ಒಂದು ಡ್ರಾಫ್ಟ್ ಮಾಡ್ತಾರೆ. ಆ ಅವರ ಡ್ರಾಫ್ಟ್ನಲ್ಲಿ 240 ಕ್ಲಾಸಸ್ಸು, 12 ಶೆಡ್ಯೂಲು, ಆಮೇಲೆ ಆವಾಗ ಅವಕ್ಕೆ ಕ್ಲಾಸಸ್ ಅಂತ ಕರಿತಿದ್ರು, ಆರ್ಟಿಕಲ್ಸ್ ಅಂತ ಕರಿತಿದ್ದಿಲ್ಲ. ಅದು ಅವರು 1947 ಅಕ್ಟೋಬರ್ವರೆಗೆ ಮುಗಿಸಿ 1947 ಅಕ್ಟೋಬರ್ ನಂತರ ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಏನು ಡ್ರಾಫ್ಟಿಂಗ್ ಕಮಿಟಿ ರಚನೆ ಆಗ್ತದಲ್ಲ, ಡ್ರಾಫ್ಟಿಂಗ್ ಕಮಿಟಿ ರಚನೆ ಹೇಗಾಗ್ತಂದರೆ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ರಚನೆ ಮಾಡ್ತದೆ 7 ಜನರ ಒಂದು ಸದಸ್ಯರನ್ನು ಒಳಗೊಂಡಂತೆ. ಆ 7 ಜನರ ಸದಸ್ಯರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಬ್ಬರಾಗಿರ್ತಾರೆ. ಅದರಲ್ಲಿ ಎಲ್ಲರೂ ಮೇಧಾವಿಗಳಿರ್ತಾರೆ, ಎಲ್ಲರೂ ಜೂರಿಸ್ಟ್ ಆಗಿರ್ತಾರೆ, ಎಲ್ಲರೂ ಕಾನೂನು ಪಂಡಿತರಾಗಿರ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರ ಬೇರೆ ವ್ಯಕ್ತಿತ್ವ ಇರೋದರಿಂದ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಮಾಡ್ತಾರೆ. ಈ ಡ್ರಾಫ್ಟಿಂಗ್ ಕಮಿಟಿ 7 ಜನರ ಒಂದು ಕಮಿಟಿ ಏನಾಗ್ತಂದರೆ ಫಸ್ಟ್ ಒಂದು ಮೀಟಿಂಗ್ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಎಲೆಕ್ಟ್ ಮಾಡ್ತಾರೆ. ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ, ಎಲೆಕ್ಷನ್ ಆಗ್ತದೆ. ಅಲ್ಲಿನೂ ಎಲೆಕ್ಷನ್ ಅಂದರೆ ಯುನಾನಿಮಸ್ ಎಲೆಕ್ಷನ್. ಎಲ್ಲ 7 ಜನ ಒಂದು ಮೆಂಬರ್ಸ್ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಮಾಡ್ತಾರೆ. ಆಮೇಲೆ ಅವರು 7 ಜನರ ಒಂದು ಸದಸ್ಯರ ನೇತೃತ್ವದಲ್ಲಿ ಈ ಡ್ರಾಫ್ಟನ್ನು ರೆಡಿ ಮಾಡ್ತಾರೆ. ಈ ಡ್ರಾಫ್ಟಿಂಗ್ ಕಮಿಟಿ ರೆಡಿ ಮಾಡಬೇಕಾದ್ರೆ ಇವ್ರದ್ದು ಏನು ಕೆಲಸ ಅಂದರೆ ಡ್ರಾಫ್ಟಿಂಗ್ ಕಮಿಟಿದು ಈಗಾಗಲೇ ಬೆನಗಲ್ ನರಸಿಂಹರಾವ್ ಏನು ಡ್ರಾಫ್ಟ್ ಮಾಡಿದರು 240 ಕ್ಲಾಸಸ್, ಅದನ್ನು ಸ್ಕ್ರೂಟಿ ಮಾಡೋಕ್ಕೆ ಡ್ರಾಫ್ಟಿಂಗ್ ಕಮಿಟಿಗೆ ವಹಿಸ್ತಾರೆ. ಈ ಡ್ರಾಫ್ಟಿಂಗ್ ಕಮಿಟಿದವರು 7 ಜನ ಸದಸ್ಯರು ಏನು ಮಾಡ್ತಾರೆ ಅಂದರೆ 240 ಕ್ಲಾಸಸ್ಸನ್ನು ಅದು ಕನ್ವರ್ಟ್ ಮಾಡಿ ಈ 315 ಕ್ಲಾಸಸ್ಸನ್ನು ಆರ್ಟಿಕಲ್ಸನ್ನು ರೆಡಿ ಮಾಡಿ 8 ಶೆಡ್ಯೂಲ್ಗಳನ್ನು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ರಾದ ರಾಜೇಂದ್ರ ಪ್ರಸಾದ್ ಅವರಿಗೆ 21 ಫೆಬ್ರವರಿ 1948ಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಅದ್ರ ಮೇಲೆ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ಬರ್ತದೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಅದು 3ನೇ ಹಂತ ಅಂದರೆ 3rd ಸ್ಟೇಜ್ ಆ್ಯಂಡ್ ಫೈನಲ್ ಸ್ಟೇಜ್. ಅದು ಅಸೆಂಬ್ಲಿ ಡಿಬೇಟ್ಸ್ ನಡೀತಾ ಇರ್ತಾವೆ. ಆವಾಗ ಅಸೆಂಬ್ಲಿ ಡಿಬೇಟ್ನಲ್ಲಿ ಕೊನೆಯದಾಗಿ ಫೈನಲ್ ಆಗಿ ಡ್ರಾಫ್ಟ್ ರೆಡಿ ಹೆಂಗಾಗ್ತಂದರೆ 395 ಆರ್ಟಿಕಲ್ಸು 22 ಭಾಗದಲ್ಲಿ 8 ಶೆಡ್ಯೂಲ್ನಲ್ಲಿ ಫೈನಲ್ ಡ್ರಾಫ್ಟ್ ರೆಡಿ ಆಗ್ತದೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಪ್ರಾಮಿನೆಂಟ್ ಒಂದು ಶ್ರಮವನ್ನು ವಹಿಸ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಮುಖ ಸ್ಥಾನಕ್ಕೆ ಪ್ರಮುಖವಾದಂಥ ಒಂದು ರೂವಾರಿ ಅಂತ ನಾವು ಹೇಳ್ಬೋದು. ಅಂದರೆ ಆ ಒಂದು 7 ಜನರ ಸದಸ್ಯರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಶಕ್ತಿ ಅವರಿಗಿದೆ, ಎಲ್ಲಾನು ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರಿ. ಓಕೆ, ಇನ್ನು ಸಂವಿಧಾನದ ಕರಡು ಪ್ರತಿ ವರ್ಷ ಯಾವ ವರ್ಷದಲ್ಲಿ ಪೂರ್ಣಗೊಂಡಿತ್ತು? ಸಂವಿಧಾನದ ಕರಡು ರಚನಾ ಒಂದು ಸಮಿತಿ, ಸಂವಿಧಾನ ರಚನಾ ಸಮಿತಿ ಡಿಸೆಂಬರ್
ನಲ್ಲಿ 1946 ಡಿಸೆಂಬರ್ನಲ್ಲಿ ಫಸ್ಟ್ ಮೀಟಿಂಗ್ ಆಗ್ತದೆ. ಸಂವಿಧಾನ ರಚನಾ ಸಮಿತಿ, ದೊಡ್ಡ ಸಮಿತಿ ಅದು. ಅದು ತನ್ನ ಒಂದು ಫಸ್ಟ್ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದು ಮಾಡ್ತಾರೆ, ಅಬ್ಜೆಕ್ಟಿವ್ಸ್ ಪ್ರೆಸೆಂಟ್ ಮಾಡ್ತಾರೆ. ಅಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ನು ನಂತರ ಅದೇನಾಗಿ ಪ್ರಿಯಂಬಲ್ ಆಗಿ ಹೊರಹೊಮ್ತದೆ. ಆ ಒಂದು ಪ್ರಾರಂಭವಾದ ದಿನದಿಂದ ಆಮೇಲೆ ಬಿ ಎನ್ ರಾವ್ ಅವರಿಗೆ 1947 ಜುಲೈನಲ್ಲಿ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಂತ ಮಾಡ್ತಾರೆ. ಅವ್ರಿಗೆ ಫಸ್ಟ್ ಡ್ರಾಫ್ಟ್ ಮಾಡೋದಕ್ಕೆ ಅವರಿಗೆ ಅವ್ರ ಹೆಗಲ ಮೇಲೆ ಇಡ್ತಾರೆ. ಆಮೇಲೆ ಅವರು ಅಕ್ಟೋಬರ್ 23ವರೆಗೆ ಅವರು ಡ್ರಾಫ್ಟ್ ರೆಡಿ ಮಾಡ್ತಾರೆ. ಆ ಅಕ್ಟೋಬರ್ನಲ್ಲಿ ಈ ಡ್ರಾಫ್ಟಿಂಗ್ ಕಮಿಟಿ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಮಿಟಿ ಆಗ್ತದೆ, ಅವ್ರಿಗೆ ವಹಿಸಿ ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಮತ್ತೆ ಅದನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ತಂದು ಅಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ಫೈನಲ್ ಡ್ರಾಫ್ಟ್ ರೆಡಿಯಾಗಿ ಇದು ಡ್ರಾಫ್ಟಿಂಗ್ ಕಮಿಟಿ ತನ್ನ ಕಂಪ್ಲೀಟ್ ಪ್ರಾಸೆಸ್ ಏನು ಮಾಡ್ತದಲ್ಲ, ಫೆಬ್ರವರಿ 21, 1948ನಲ್ಲಿ ಬಾಬಾ ಸಾಹೇಬ್ರ ನೇತೃತ್ವದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ರಾಜೇಂದ್ರ ಬಾಬು ಅವರಿಗೆ ಒಪ್ಪಿಸ್ತಾರೆ. ಅದು ಪ್ರಥಮ ವರ್ಷದ್ದು. ಅದು ಪ್ರಥಮ ವರ್ಷ ಅನ್ನೋದಕ್ಕಿಂತ ಅದು ಫೆಬ್ರವರಿ 21, 1948ಗೆ ಒಪ್ಪಿಸ್ತಾರೆ ಅವರು. ಆಮೇಲೆ ಮತ್ತೆ ಮೀಟಿಂಗ್ಸ್ ಆಗಿ ಫೈನಲ್ ಡ್ರಾಫ್ಟಿಗೆ ಬಂದು ಅದು ನವೆಂಬರ್ 24ವರೆಗೆ ಮೀಟಿಂಗ್ಸ್ ಆಗ್ತಾವೆ 1949ನಲ್ಲಿ. 1949 26ಗೆ ಅದನ್ನು ಅಡಾಪ್ಟ್ ಮಾಡ್ಕೊತಾರೆ, ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಅಂದರೆ ರೆಸಲ್ಯೂಷನ್ ಥ್ರೂ ಅದನ್ನು ಏನು ಮಾಡ್ತಾರೆ, ಸ್ವೀಕಾರ ಮಾಡಿ ರ್ಯಾಟಿಫೈ ಮಾಡ್ತಾರೆ ಆ ಸಂವಿಧಾನಕ್ಕೆ ಫೈನಲ್. ಅದು 26 ನವೆಂಬರ್ 1949ನಲ್ಲಿ ಸ್ವೀಕಾರ ಮಾಡಿ ಅವತ್ತು ಸುಮಾರು ಒಂದು 10 ಪ್ರಾವಿಷನ್ಸ್ಗಳಿಗೆ ಅವರು ಎಫೆಕ್ಟ್ ಕೊಡ್ತಾರೆ. ಅವತ್ತು ಇಮಿಡಿಯೇಟ್ ಎಫೆಕ್ಟ್ ಅಂತೇಳಿ. ಆಮೇಲೆ ಅದನ್ನು ಪೂರ್ಣವಾಗಿ ಜಾರಿ ತಂದಿದ್ದು January 26, 1950. ಈ January 26, 1915 ಯಾಕೆ ಸೆಲೆಕ್ಟ್ ಮಾಡ್ಕೊಂಡಾರ ಸಂವಿಧಾನ ಜಾರಿಗಾಗಿ ಅಂದರೆ ಅದಕ್ಕೆ ಒಂದು ಇತಿಹಾಸ ಇದೆ. 1930ರಲ್ಲಿ January 26ರಂದು ಭಾರತ ದೇಶ ಪೂರ್ಣ ಸ್ವರಾಜ್ಯ ರಾಜ್ಯ ಅಂತೇಳಿ ಡಿಕ್ಲೇರ್ ಮಾಡಿರ್ತಾರೆ. ಆ ದಿನವನ್ನು ಸಂಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಈ January 26, 1950 ಸೆಲೆಕ್ಟ್ ಮಾಡಿ ಆವತ್ತಿನ ಹಿಡಿದು ಪರಿಪೂರ್ಣವಾದ ಒಂದು ಭಾರತ ಸಂವಿಧಾನ ಜಾರಿಗೆ ಬಂದು ಆ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಗಳು ಎಲ್ಲ ಅದರಲ್ಲಿ ಮಾಡಿದ ಹಾಗೆ ಪ್ರಥಮ ಚುನಾವಣೆಗಳು ಎಲೆಕ್ಷನ್ ಥ್ರೂ ಆಗಿ ಭಾರತ ದೇಶಕ್ಕೆ ಒಂದು ಶ್ರೇಷ್ಠ ಬುನಾದಿ ಹಾಕೊಂಡಂಥ ಈ ಭಾರತ ಸಂವಿಧಾನ ಆಗಿರ್ತದೆ. ಸಂವಿಧಾನದ ಎಲ್ಲ ಒಂದು ಹಂತಕ್ಕೆ ಬಂತು. ಅದಾದಮೇಲೆ ಇಂದಿನ ದಿನಮಾನಗಳಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರಗಳು ನಡೆದುಕೊಳ್ತಾ ಇದೆಯಾ? ಇಲ್ಲಮ್ಮ, ಒಂದು ನನಗೆ ಸರ್ ಹೇಳಿದ್ದಕ್ಕೆ ಕಂಟಿನ್ಯೂ ಮಾಡ್ಬೇಕು ಅನ್ನಿಸ್ತದ. ಸಂವಿಧಾನದ ರಚನೆಯ ಒಟ್ಟು ಪ್ರಕ್ರಿಯೆ ಹೇಳಿದ್ರು ಸರ್ ಅವರು. ಅದ್ರೊಳಗ ಅಂದರೆ ಸಂವಿಧಾನ ರಚನೆಯ ಆ ಪ್ರಕ್ರಿಯೆ ಒಳಗ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತ ದೇಶದ ಬೇರೆ ಬೇರೆ ಜನಸಮುದಾಯದ ಜನ ಭಾಗ ತಗೊಂಡಾರ. ವಿಶೇಷವಾಗಿ ಅಸೆಂಬ್ಲಿಯಲ್ಲಿ 15 ಜನ ಮಹಿಳೆಯರು ಭಾಗ ತಗೊಂಡಿದ್ದಾರೆ. ಅದು ನಮಗೆ ಮರೀಲಿಕ್ಕೆ ಆಗೋದಿಲ್ಲ. ಈ ಪೂರ್ಣ ಸ್ವರಾಜ್ಯದ ನೆನಪಿನ ಹಿನ್ನೆಲೆ ಒಳಗ ಏನು 26 ಜನವರಿ ಅಂತೇನು ನಿರ್ಣಯ ಮಾಡಿದ್ರು. ಈ ಪೂರ್ಣ ಸ್ವರಾಜ್ಯ ಅಂತಂದರೆ ಭಾರತ ದೇಶದ ಸಮಸ್ತ ಜನತೆಯನ್ನು ಒಳಗೊಂಡಂಥ ಒಂದು ಆಲೋಚನಾ ಕ್ರಮ ಅದಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಸಂವಿಧಾನದ ಈ ದಿನ ನಾವು ಚರ್ಚೆ ಮಾಡೋ ಟೈಮ್ನಾಗ ಆ 15 ಜನ ಹೆಣ್ಮಕ್ಳು ಮರೀಲಿಕ್ಕಾಗೋದಿಲ್ಲ. ನನಗೆ ಇಲ್ಲಿ ಅವರದನ್ನು ಫೋಟೋ ತೋರಿಸೋಣ ಅಂತ ಅನ್ನಿಸ್ತದ. ಅರ್ಧ ಸಂಖ್ಯೆ ಮಹಿಳೆಯರು ಭಾರತ ದೇಶದ ಪಾಳೆಗಾರಿ ನೀತಿ ಕಾರಣದಿಂದ ಈಗಾಗಲೇ ಸರ್ ಹೇಳಿದ್ರು, ಬಹಳ ವಿಭಿನ್ನ ರೀತಿಯ ಆಲೋಚನಾ ಕ್ರಮಗಳು, ವಿಭಿನ್ನ ರೀತಿಯ ಆಡಳಿತ, ಅನೇಕ ನಮೂನೆಯ ಆಚರಣೆ, ನಂಬಿಕೆ ಇಂಥದ್ದೆಲ್ಲ ಇದ್ದ ಈ ದೇಶದೊಳಗೆ ಜಮೀನ್ದಾರಿ, ಪಾಳೆಗಾರಿಕೆ ಮತ್ತು ತೀರಾ ಮೌಢ್ಯ ಇರುವಂಥ ಸಂಪ್ರದಾಯ, ಜಾತಿ ತಾರತಮ್ಯ, ಮಹಿಳೆ ಪುರುಷರ ಮಧ್ಯದ ತಾರತಮ್ಯ, ಇದೆಲ್ಲ ಇದ್ದಂಥ ದೇಶ ಇದು. ಈ ದೇಶದ ಇಷ್ಟೆಲ್ಲದರ ಒಳಗೂ ಸಹಿತ ಹೆಣ್ಣು ಮಕ್ಕಳು ತಮ್ಮ ಪಾತ್ರ ನಿಭಾಯಿಸ್ಯಾರ. ಆ ನಿಭಾಯಿಸಲಿಕ್ಕೆ ಆರಂಭವೇ ನಮ್ಮ ಸಂವಿಧಾನದ್ದು ಮೆಟ್ಟಿಲಾಯಿತು ಅನ್ನೋದು ನಮ್ಗೆ ಖುಷಿ ಆಗ್ತದೆ. ಹಂಗೆ ನೋಡಿದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲೂ ದೊಡ್ಡ ಮಟ್ಟದಲ್ಲಿ ನಮ್ಮ ಮಹಿಳೆಯರು ಭಾಗಿಯಾಗ್ಯಾರ. ಆ 15 ಜನ ಮಹಿಳೆಯರು ನನಗೆ ನಮ್ಮ ವೀಕ್ಷಕರು ಮಹಿಳೆಯರಲ್ಲಿ ನಾನು ಒಬ್ಬರು ಹೆಸರು ಹೇಳ್ತೀನಿ. ಖಂಡಿತ. ಅದರಲ್ಲಿ ಸರೋಜಿನಿ ನಾಯ್ಡು ಅವರಿದ್ರು, ಆಮೇಲೆ ಹಂಸ ಜೀವರಾಜ್ ಇದ್ರು, ಲೀಲಾ ರಾಯ್ ಇದ್ರು, ವಿಜಯಲಕ್ಷ್ಮಿ ಪಂಡಿತ್ ಇದ್ರು,
ಮಸ್ಮರನ್ ಇದ್ದರು, ಅಮ್ಮು ಸ್ವಾಮಿನಾಥನ್ ಇದ್ದರು, ಪೂರ್ಣಿಮಾ ಬ್ಯಾನರ್ಜಿ ಇದ್ದರು, ದಾಕ್ಷಾಯಣಿ ಮೇಲಾಯುಧನ್ ಇದ್ದರು, ಸುಚೇತಾ ಕೃಪ್ಲಾನಿ ಇದ್ದರು, ಪೂರ್ಣಿಮಾ ಬ್ಯಾನರ್ಜಿ, ಬೇಗಂ ಐಜಾಜ್ ರಸೂಲ್ ಅವರಿದ್ದರು, ರೇಣುಕಾ ರಾಯ್ ಇದ್ದರು, ಮಾಲತಿ ಚೌಧರಿ ಇದ್ದರು, ದುರ್ಗಾಬಾಯಿ ದೇಶ್ಮುಖ್ ಇದ್ದರು, ಆಮೇಲೆ ಕಮಲಾ ಚೌಧರಿ. ಈ 15 ಜನರ ಮಹಿಳೆಯರು ಕೂಡ ನಮ್ಮ ಭಾರತ ಸಂವಿಧಾನ ರಚನೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನ ಭಾಳಷ್ಟು ಬ್ಯಾಲೆನ್ಸ್ಡ್ ಇದೆ. ಎಲ್ಲ ಸಮುದಾಯ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯಕ್ಕೂ, ಎಲ್ಲ ಲಿಂಗಕ್ಕೆ ಅನುಗುಣವಾಗಿ ಕೂಡ ರಚನೆ ಆದಂಥ ಸಂವಿಧಾನವಾಗಿರೋದ್ರಿಂದ ಭಾಳಷ್ಟು ಬ್ಯಾಲೆನ್ಸ್ಡ್ ಸಂವಿಧಾನ ನಾವು ಕಾಣ್ತೀವಿ ವಿಶ್ವದಲ್ಲೇ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮುನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂವಿಧಾನದ ಮೂಲ ಸ್ವರೂಪ ಮತ್ತು ಗುರಿ ಏನಾಗಿತ್ತು? ಈಗ ಪ್ರೊಫೆಸರು ಸಂವಿಧಾನದ ರಚನೆ ಆದಂಥ ಸಮಯ, ಸಂದರ್ಭ ಮತ್ತು ಅದರ ಚರ್ಚೆ, ಅದರ ಅಂತಿಮ ಸ್ವರೂಪದ ಬಗ್ಗೆ ಪ್ರೊಫೆಸರು ಹೇಳಿದರು. ನಾನೊಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಒಂದು ಕಡೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅನೇಕ ಬೇರೆ ಬೇರೆ ಭಿನ್ನ ವಿಚಾರದ ಜನ ಚಳುವಳಿಯಲ್ಲಿರ್ತಾರೆ. ಸಮಾಜವಾದಿಗಳು ಇರ್ತಾರೆ, ಕಮ್ಯುನಿಸ್ಟರು ಇರ್ತಾರೆ, ಬಂಡವಾಳಶಾಹಿ ಪರವಾಗಿದ್ದವರು ಇರ್ತಾರೆ, ಆಮೇಲೆ ಜಾತ್ಯತೀತ ವ್ಯಕ್ತಿಗಳು ಇರ್ತಾರೆ, ಆಮೇಲೆ ಜಾತಿವಾದಿಗಳು ಇರ್ತಾರೆ. ಆದರೆ ಅವತ್ತಿನ ಈ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಗುರಿ ಸ್ವಾತಂತ್ರ್ಯ ಪಡಿಬೇಕು ಅಂತ ಇರ್ತದೆ. ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ನಮಗೆ ಲಭಿಸ್ತದೆ. ಸ್ವಾತಂತ್ರ್ಯ ಬಂತು, ದೇಶಕ್ಕೆ ಯಾವ ಸ್ವರೂಪ, ಯಾವ ವ್ಯವಸ್ಥೆ, ಯಾವ ಆಡಳಿತ ಇರಬೇಕು, ಎಂಥದ್ದಿರಬೇಕು ಅನ್ನೋದು ಭಾಳ ದೀರ್ಘವಾದ ಚರ್ಚೆ ಆಗಬೇಕಾಗಿದ್ರೆ ಪ್ರೊಫೆಸರ್ ಹೇಳಿದಾಗೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ತಾರೆ, ಸಂವಿಧಾನ ರಚನಾ ಸಮಿತಿ ಅಂತೇಳಿ. ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಳ ದೊಡ್ಡ ದೊಡ್ಡ ಮೇಧಾವಿಗಳು, ದೂರದೃಷ್ಟಿಯುಳ್ಳವರು, ದೇಶದ ಬಗ್ಗೆ ಕಳಕಳಿ ಇರೋರು, ಕಾಳಜಿ ಇರೋರು, ಅವರೆಲ್ಲರನ್ನ ಸಂವಿಧಾನ ಸಮಿತಿಯಲ್ಲಿ ಆಯ್ಕೆ ಮಾಡಿ ಒಂದು ಸಂವಿಧಾನ ಸಮಿತಿ ಅದು ಚುನಾವಣೆ ಮುಖಾಂತರವೇ ಆಗ್ತದೆ. ಆದಮೇಲೆ ಒಂದು ಇಲ್ಲಿ ನನ್ನ ಕಂಡಂಥ ಲೋಪ ಪ್ರೊಫೆಸರು, ಅವತ್ತಿನ ಕಾಲಮಾನದ ಆ ಸಂದರ್ಭದಲ್ಲಿ ಮೇಲ್ಜಾತಿಯವರು, ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಿರ್ತಾರೆ, ಓದಿರ್ತಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಬಹುಮಟ್ಟಿಗೆ ಆ ಸಂವಿಧಾನ ಅಸೆಂಬ್ಲಿಯಲ್ಲಿರ್ತಕ್ಕಂಥವ್ರು ಮೇಲ್ಜಾತಿ, ಮೇಲ್ವರ್ಗದ ಜನನೇ ಮಾತ್ರ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರ ದಮನಿತರು, ದಲಿತರು, ದುಡಿಯೋ ವರ್ಗದ ಪರವಾಗಿ ಧ್ವನಿ ಎತ್ತವರು ಒಬ್ಬರು ವ್ಯಕ್ತಿಯಾಗಿರ್ತಾರೆ. ಈ ಸಂವಿಧಾನವನ್ನು ನಾವು ಬರಿಬೇಕಾಗಿದ್ರೆ ಚರ್ಚೆ ಶುರು ಆಗ್ತದೆ, ಯಾವ ಮಾಡಲು ಅಡಾಪ್ಟ್ ಮಾಡೋಣ. ನಾವು ಬಹುತೇಕವಾಗಿ ಇವತ್ತೇನು ಈ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ಇದು ನಮ್ಮ ಬ್ರಿಟನ್ ಮಾಡೆಲನ್ನು ಅಡಾಪ್ಟ್ ಮಾಡಿದ್ದೀವಿ. ಯಾಕಂದರೆ ಬ್ರಿಟಿಷರು ನಮ್ಮನ್ನು ಆಳಿದ್ರು ಮತ್ತು ಆ ವ್ಯವಸ್ಥೆಯೂ ಕೂಡ ನಮಗೆ ಸರಿ ಇತ್ತು, ನಮಗೆ ಹೊಂದುತ್ತಿತ್ತು. ಪಾರ್ಲಿಮೆಂಟ್ರಿ ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡಿದ್ವಿ, ಪಾರ್ಲಿಮೆಂಟ್ರಿ ಸಿಸ್ಟಮ್, ಡೆಮೋಕ್ರಸಿಯನ್ನು ಅಡಾಪ್ಟ್ ಮಾಡಿದ್ವಿ. ಇವತ್ತು ಗ್ರೇಟ್ ಬ್ರಿಟನ್ನಲ್ಲಿ ಇವತ್ತು ಕೂಡ ಸಂವಿಧಾನ, ಲಿಖಿತವಾದ ಸಂವಿಧಾನವೇ ಇಲ್ಲ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನವೇ ಬರಲಿಲ್ಲ. ಅಂದರೆ ಅಷ್ಟು ಪರಿಪಕ್ವವಾದ ಸಮಾಜ, ಅಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ, ಜಾತ್ಯತೀತ ಬಗ್ಗೆ, ಈ ಸಮಾನತೆ ಬಗ್ಗೆ ಅಲ್ಲೊಂದು ಎಲ್ಲರೂ ಇವತ್ತು ನಂಬಿಕೊಂಡು ಮುಂದುವರಿತಾ ಇದ್ದಾರೆ ಪಾರ್ಲಿಮೆಂಟ್. ಆದರೆ ನಮ್ಮ ಭಾರತ ದೇಶದ ಸಂದರ್ಭ ಬಂದಾಗ ನಮಗೆ ಹಾಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಪ್ರೊಫೆಸರ್ ಹೇಳಿದಾಗೆ ಇಲ್ಲಿ ಅನೇಕ ಪ್ರದೇಶಗಳು, ಅನೇಕ ಜಾತಿಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳು, ಆಮೇಲೆ ಭಿನ್ನ ಭಿನ್ನ ವಿಚಾರದ ಬೇಡಿಕೆಗಳು ಇವೆಲ್ಲ ಇದ್ದಾಗ ಆ ರಚನಾ ಸಮಿತಿಯಲ್ಲಿ ಗ್ರೇಟ್ ಬ್ರಿಟನ್ ಅದರ ಸಂವಿಧಾನವನ್ನು ನಾವು ಅಧ್ಯಯನ ಮಾಡ್ತೀವಿ. ಡೆಮೋಕ್ರಸಿ ಇರುವಂಥ ಅಮೆರಿಕಾ ದೇಶದ ಸಂವಿಧಾನವನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ರಷ್ಯಾ, ಅಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಈ ಆಸ್ತಿಯ ಸಮಾಜವಾದ ಹಂಚಿಕೆ, ಸಮಾನ ಪಾಲು, ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ. ಆಮೇಲೆ ಜರ್ಮನ್ದು ಮಿಲಿಟ್ರಿ, ನಮ್ಮ ಆಡಳಿತ ವ್ಯವಸ್ಥೆ, ಡಿಫೆನ್ಸು ಹೇಗಿರಬೇಕು ಅನ್ನೋದನ್ನು, ಕ್ಯಾನಡಾದು ಜಸ್ಟಿಸ್ಸು, ಇದನ್ನೆಲ್ಲ ನಾವು ಅಡಾಪ್ಟ್ 5 ಸಂವಿಧಾನಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಒಂದು ಗ್ರೇಟ್ ಬ್ರಿಟನ್, ಒಂದು ಅಮೇರಿಕಾ, ಇನ್ನೊಂದು USSR,
ಇನ್ನೊಂದು ಕೆನಡಾ, ಇನ್ನೊಂದು ಜರ್ಮನಿ, ಆ್ಯಂಡ್ ಐರ್ಲೆಂಡ್ ಆಲ್ಸೋ. ಐರ್ಲೆಂಡ್ ವಾಸ್ ಪಾರ್ಟ್ ಆಫ್ ದಿ ಬ್ರಿಟನ್. ಐರ್ಲೆಂಡ್ ಒಂದು ಬ್ರಿಟನ್ ಒಂದು ಭಾಗ, ಅದೊಂದು 4 ರಾಜ್ಯಗಳಲ್ಲಿ ಅದೊಂದು ರಾಜ್ಯ. ಸೊ ಅಧ್ಯಯನ ಮಾಡ್ತಾ ಹೋದಾಗೆಲ್ಲ ನಮ್ಮ ಭಾರತ ದೇಶಕ್ಕೆ ಬೇಕಾದಂಥ ಅಂಶಗಳು ಎಲ್ಲಿ ನಮಗೆ ಹೊಂದಿಕೆ ಆಗ್ತವೆ ಅದನ್ನೆಲ್ಲ ನಾವು ಆಯ್ಕೆ ಮಾಡಿಕೊಂಡು ಒಂದು ಮೂಲ ಸಂವಿಧಾನವನ್ನು ರಚನೆ ಮಾಡಿದ್ವಿ. ಆ ಮೊದಲು ಪೀಠಿಕೆ ಏನು ಹಾಕಿದ್ದೀವಲ್ಲ ಅದು ಬಹಳ ಮಹತ್ವವಾದಂಥದ್ದು. ಪೀಠಿಕೆ, ನಾವು ಸಂವಿಧಾನದ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಬಂಧುತ್ವ, ಸಮಾಜವಾದ ಮತ್ತು ಕಲ್ಯಾಣ ರಾಜ್ಯ, ಈ ಪೀಠಿಕೆಯನ್ನು ನಾವು ಇದರ ಆಧಾರದ ಮೇಲೇ ಇಡೀ ದೇಶ ನಡಿಬೇಕು, ಇಡೀ ದೇಶದ ಆಡಳಿತ ವ್ಯವಸ್ಥೆ ಇರಬೇಕು, ಇಡೀ ದೇಶಕ್ಕೆ ಒಂದು ನ್ಯಾಯವಾದಂಥ ಬೇಡಿಕೆ ಕೊಡಬೇಕು ಅನ್ನುವಂಥದ್ದನ್ನು ಅದು ಪೀಠಿಕೆ ಮಾತ್ರ ನಾವು ಮೂಲಭೂತವಾಗಿ ಇಟ್ಕೊಳ್ತೀವಿ. ಇವತ್ತು ಕೂಡ ನಮಗೆ ಸಂವಿಧಾನದ ಪೀಠಿಕೆ ಅದು ಬಹಳ ಮಹತ್ವವಾದದ್ದು. ಆನಂತರ ಸಂದರ್ಭಾನುಸಾರವಾಗಿ ಭಾಳಷ್ಟು ತಿದ್ದುಪಡಿಗಳಾಗಿದ್ದಾವೆ. ತಿದ್ದುಪಡಿ ಆದಾಗ ಮೂಲ ಸ್ವರೂಪ ಮಾತ್ರ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ತಿದ್ದುಪಡಿ ಆದರೂ ಕೂಡ ಈ ಮೂಲ ಸ್ವರೂಪ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಒಂದು ಸಂದರ್ಭದಲ್ಲಿ ನಡೀತು. ಈ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಳ್ಳುವಂಥದ್ದು ಒಂದು ಸಂದರ್ಭ ಬಂದಾಗ ಪ್ರೊಫೆಸರ್ಗೆ ಗೊತ್ತಿರಬೇಕು. ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇದರಲ್ಲಿ ಸುಪ್ರೀಂ ಕೋರ್ಟು ಫುಲ್ ಬೆಂಚ್ ಕೂಡ್ತದೆ. ಫುಲ್ ಬೆಂಚ್ ಕೂತು ವೆದರ್ ಪಾರ್ಲಿಮೆಂಟ್ ಇಸ್ ಸುಪ್ರೀಂ ಆರ್ ಜುಡಿಷಿಯರಿ ಸುಪ್ರೀಂ ಅಂತ ಚರ್ಚೆ ಶುರು ಆಗ್ತದೆ. ಪಾರ್ಲಿಮೆಂಟ್ ಏನು ಹೇಳ್ತದೆ, ನಾವು ಈ ಜನರನ್ನು ಪ್ರತಿನಿಧಿ ಮಾಡುವಂಥ ಇಡೀ ದೇಶದ ಜನ, ಆಯ್ಕೆಯಾಗಿ ಬಂದಂಥ ಜನ, ನಮಗೆ ಬಹುಮತ ಇದೆ, ನಾವು ತಿದ್ದುಪಡಿ ಮಾಡೋದೇ ಸುಪ್ರೀಮು. ಜುಡಿಷಿಯರಿ ಹೇಳ್ತದೆ ನೀವು ಸುಪ್ರೀಂ ಆಗೋಕ್ಕಾಗಲ್ಲ, ಯಾಕಂದರೆ ಪ್ರಿಯಂಬಲ್ ಇದೆಯಲ್ಲ ಪೀಠಿಕೆ, ಆ ಪೀಠಿಕೆ 3 ಸ್ವರೂಪವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನಾನಿ ಪಾಲ್ಕಿವಾಲ ಅವರು ಪಾರ್ಲಿಮೆಂಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡ್ತಾರೆ. ಆವಾಗ ಜಡ್ಜ್ ಒಂದು ಮಾತು ಕೇಳ್ತಾರೆ, ಸಪೋಸ್ ಈ ದೇಶದಲ್ಲಿ ಬಹುತೇಕವಾಗಿ ಆಯ್ಕೆಯಾಗಿ ಬಂದಂಥವರು ಹಿಂದೂ ಧರ್ಮ ಸಂಸ್ಕೃತಿ ಉಚ್ಚವರ್ಣೀಯರೇ ಆಗ್ತಾರೆ. ಎಲ್ಲ ಪಾರ್ಲಿಮೆಂಟು ಸೇರಿ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಬಹುದಾ ಅಂತ ಪಾಲ್ಕಿವಾಲ ಪ್ರಶ್ನೆ ಇಡ್ತಾರೆ. ಕೋರ್ಟ್ ಹೇಳ್ತದೆ, ನೋ, ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಮೂಲ ಜಾತ್ಯತೀತ ಸಮಾಜವಾದ, ಈ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಬಂಧುತ್ವದ ಮೂಲ ಪೀಠಿಕೆ ಏನಿದೆಯಲ್ಲ, ನೀವು ಎಲ್ಲ ಹಿಂದೂಗಳು ಸೇರಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅಧಿಕಾರ ಇಲ್ಲ. ದಟ್ಸ್ ವೈ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ಅಂತಾರೆ, ಸಂವಿಧಾನವೇ ನಮಗೆ ಸುಪ್ರೀಂ ಅಂತಾರೆ. ಹೀಗೆ ಭಾಳ ಅರ್ಥಗರ್ಭಿತವಾದ ಚರ್ಚೆಗಳು ಆಯಾ ಸಂದರ್ಭದಲ್ಲಿ ನಡೆದಿದ್ದಾವೆ. ಇವತ್ತು ಕೂಡ ಸಂಘರ್ಷ ನಡೀತಾ ಇದೆ, ವೆದರ್ ಪಾರ್ಲಿಮೆಂಟ್ ಇಸ್ ಸುಪ್ರೀಂ ಆರ್ ಜುಡಿಷಿಯರಿ ಸುಪ್ರೀಂ. ಈ ಸಂಘರ್ಷದಲ್ಲಿ ತಮ್ಮ ಇತಿಮಿತಿಯಲ್ಲಿದ್ದರೆ ಎಲ್ಲರೂ ಸುಪ್ರೀಂ, ಆದರೆ ಇತಿಮಿತಿಗಳು ದಾಟಿ ಬಂದರೆ ಆ ಸುಪ್ರೀಮಸಿ ಧಕ್ಕೆ ಬರ್ತದೆ. ಆದರೆ ಒಂದು ಪ್ರೊಫೆಸರ್, ನನಗೆ ಇತ್ತೀಚಿನ ದಿನಗಳಲ್ಲಿ ಒಳ ಒಪ್ಪಂದಗಳು ಆಗ್ತಾ ಇದ್ದಾವೆ ಜುಡಿಷಿಯರಿ ಮತ್ತು ಪಾರ್ಲಿಮೆಂಟರಿ. ಈ ಒಳ ಒಪ್ಪಂದಗಳು ದೇಶಕ್ಕೆ ಭಾಳ ದೊಡ್ಡ ಅಪಾಯಕಾರಿ. ಯಾಕಂದರೆ ಇವತ್ತು ಈ ಒಳ ಒಪ್ಪಂದಗಳು ಆಗ್ತಾ ಇರೋದ್ರಿಂದ ಪೀಠಿಕೆ ಮೂಲ ಸ್ವರೂಪ ಸಂವಿಧಾನ ಉಳಿತದೆ, ಆದರೆ ಅಲ್ಲಿರ್ತಕ್ಕಂಥ ರಸ, ಅಲ್ಲಿರ್ತಕ್ಕಂಥ ಮೂಲಭೂತ ಆಶಯ, ಸಂವಿಧಾನದ ಆಶಯ ಅದು ಸೋತು ಹೋಗ್ತದೆ. ಅದು ಭಯ ನಮಗಿದೆ. ಹಾಗಾಗಿ ಇವತ್ತು ಈ ಸಂವಿಧಾನದ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ನಡೀಬೇಕಾಗಿದೆ. ನಾನು SSTVಗೆ ನಾನು ಅಭಿನಂದಿಸ್ತೀನಿ. ನೀವು ಕಲಬುರಗಿಯಲ್ಲಿ ಒಂದು ಭಾಳ ಸಣ್ಣ ಪ್ರಯತ್ನ ಪಟ್ಟು ಈ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ತಾವು ಏರ್ಪಾಟು ಮಾಡಿದ್ದೀರಿ. ಇದು ಚರ್ಚೆ ಇವತ್ತಿಗೆ ಮುಗಿಬಾರ್ದು, ಇದು ಚರ್ಚೆ ಇನ್ನೂ ವ್ಯಾಪಕವಾಗಿ ನಡೀಬೇಕು, ವ್ಯಾಪಕವಾಗಿ ಜನರ ಮಧ್ಯೆನೂ ಕೂಡ ಹೋಗಬೇಕು. ಹಾಗಾಗಿ ಇವತ್ತು ಇಂಡೈರೆಕ್ಟಾಗಿ ಈ ದೇಶದ ಸಂವಿಧಾನಕ್ಕೆ ಕಲಂಕ ತರುವಂಥ ಪ್ರಯತ್ನ, ಈ ದೇಶದ ಸಂವಿಧಾನವನ್ನು ತನ್ನ ಕೈಯಲ್ಲಿ ಕಪಿಮುಷ್ಟಿಲಿ ಹಿಡಿಯುವಂಥ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಭಾಳ ವ್ಯಾಪಕವಾದಂಥ ಚರ್ಚೆ ಮತ್ತು ಇದ್ರ ಬಗ್ಗೆ ಹೋರಾಟ ಕೂಡ ನಡೀಬೇಕಾಗಿದೆ. ಇಲ್ಲದಿದ್ದರೆ ಈ ದೇಶದಲ್ಲಿ ಮತ್ತೆ ಸರ್ವಾಧಿಕಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಏನು ನಮ್ಮ ಸಂವಿಧಾನ ಶಿಲ್ಪಿಗಳ ಮೂಲ ಆಶೆ ಏನಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಗಾಂಧೀಜಿ ಮುಖಾಮುಖಿಯಾಗಿದ್ದರೂ ಕೂಡ ಅವರ ಅಂತಿಮ ದೃಷ್ಟಿ ಸಮಾಜದ ಕಟ್ಟ ಕಡೆ ಮನುಷ್ಯನ ಕಡೆಗಿತ್ತು. ಇದು ಭಾಳ ಮುಖ್ಯವಾದದ್ದು.
ವೈಚಾರಿಕವಾಗಿ ಅವರ ನಡುವೆ ಭಿನ್ನಾಭಿಪ್ರಾಯ ಇದ್ದರು, ಆದರೆ ದೇಶ ಜನ ಬಂದಾಗ ಅವರ ಮನಸ್ಸುಗಳು ಒಂದಾಗಿದ್ದು, ಅವರ ದೃಷ್ಟಿಕೋನ ಒಂದಾಗಿತ್ತು. ಇಂಥ ಸಂದರ್ಭದಲ್ಲಿ ಈ ಸಂವಿಧಾನವನ್ನು ನಾವು ಇವತ್ತು ರಕ್ಷಣೆ ಮಾಡಬೇಕಾಗಿದೆ, ಉಳಿಸ್ಕೊಳ್ಬೇಕಾಗಿದೆ. ತನ್ಮೂಲಕ ಈ ದೇಶದ ಜನತೆಯನ್ನು ಕೂಡ ಉಳಿಸ್ಕೋಬೇಕಾಗಿದೆ. ಈ ದೇಶದಲ್ಲಿ ಜಾತ್ಯತೀತ ಮತ್ತು ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಕೊಡಬೇಕಾಗಿದೆ. ಒಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ಮೇಡಮ್ ಅವರು ಒಂದು ಲೋಪ ಆಯಿತು ಅಂತ. ಇನ್ನೊಂದು ಪೀಠಿಕೆ ಒಂದು ಬದಲಾವಣೆ ಮಾಡ್ತೀನಿ ಪೀಠಿಕೆ ಒಂದೇ ಅಲ್ಲ, ಒಂದು ತತ್ವವನ್ನು ಮಾನ್ಯ ಸುಪ್ರೀಂ ಕೋರ್ಟ್ನವರು ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಭಾರತದ ಮೂಲ ಸ್ವರೂಪ ಬದಲಾವಣೆ ಮಾಡುವುದಕ್ಕೆ ಬರುವುದಿಲ್ಲ, ಪಾರ್ಲಿಮೆಂಟಿಗೆ ಅದು ಅಧಿಕಾರ ಇಲ್ಲ ಅಂತೇಳಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಆ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪ್ರಕರಣದಿಂದ ಇಲ್ಲಿವರೆಗೆ ಭಾರತ ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡುವುದಕ್ಕೆ ಪಾರ್ಲಿಮೆಂಟಿಗೆ ಅಧಿಕಾರ ಇಲ್ಲ. ಆದರೂ ಕೂಡ ಈ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಪ್ರಯತ್ನಗಳು ಬಹಳ ದಿನದಿಂದಲೇ ನಡೀತಾ ಇದ್ದಾವೆ. 2002ರಲ್ಲಿ ಎಂ.ಎನ್. ವೆಂಕಟಚಲಯ್ಯ ಅವರ ಒಂದು ನೇತೃತ್ವದಲ್ಲಿ ಭಾರತ ಸಂವಿಧಾನದ ಒಂದು ರಿವಿಷನ್ ಮಾಡ್ಬೇಕಂತೇಳಿ ದೊಡ್ಡ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಅದು ಸಕ್ಸಸ್ ಆಗಲಿಲ್ಲ. ಕಾರಣ ಏನಂತಂದ್ರೆ ಅವ್ರು ಬಹಳಷ್ಟು ವರ್ಕೌಟ್ ಮಾಡಿದ್ರು, ಏನೇನೋ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಭಾಳ ದಿನಗಳು ಟೈಮ್ನೂ ತೊಗೊಂಡ್ರು, ಅವರು ಸಕ್ಸಸ್ ಆಗಲಿಲ್ಲ. ಆಮೇಲೆ ಅವರು ಯಾಕೆ ಆಗಲ್ಲ ಅಂದರೆ, ನಮ್ಮ ಭಾರತ ಸಂವಿಧಾನ ಭಾಳ ಚೆನ್ನಾಗಿ ರಚನೆ ಮಾಡಲ್ಪಟ್ಟಿದೆ. ಸರ್ ಹೇಳ್ತಾ ಇದ್ರು, ಈ ಪ್ರಜಾಪ್ರಭುತ್ವ ಬುನಾದಿ ಮೇಲೆ ಈ ಸಂವಿಧಾನ ನಿರ್ಮಾಣ ಆಗಿದೆ. ಆಮೇಲೆ ವೆಂಕಟಚಲಯ್ಯ ಅವರ ಒಂದು ನೇತೃತ್ವದಲ್ಲಿ ರಚನೆಯಾದಂಥ ಸಮಿತಿಗೆ ಆ ಒಂದು ಇದು ಇರಲಿಲ್ಲ, ಸ್ಟೇಚರ್. ಆ ಒಂದು ಏನು ನಾವು ಈ ಸಂವಿಧಾನ ರಚನಾ ಸಮಿತಿಗೆ ಇರುವಂಥ ಒಂದು ಸ್ಟೇಚರ್ ಏನು ಹೇಳ್ತೀವಿ, ಆ ಒಂದು ಮೆರುಗು ಅದಕ್ಕೆ ಇರಲಿಲ್ಲ. ಆಮೇಲೆ ಈ ಭಾರತ ದೇಶದಂತ ಅದಕ್ಕೆ ಭಾಳಷ್ಟು ವಿರೋಧ ವ್ಯಕ್ತವಾಯಿತು. ಆಮೇಲೆ BJPನವರು ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಧ್ವನಿ ಭಾಳ ಎಲ್ಲ ದೇಶ ತುಂಬ ಹೊರಬಂತು. ಹಾಗಾಗಿ ಆ ದೇಶ ಈ ಭಾರತ ಸಂವಿಧಾನ ಒಂದು ಚೇಂಜ್ ಮಾಡೋ ಒಂದು ಏನು ಪರಿಪಾಟಲಿ ಕೈ ಹಾಕ್ತಾರಲ್ಲ, ಅದು ಅಸಾಧ್ಯವಾದ ಮಾತೆ ಅಂತ ನಾನು ಹೇಳ್ಬೋದು. ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಬೋದು, ಹೊಸ ಅಂಶಗಳು ಸೇರಿಸ್ಕೋಬೋದು, ಇದ್ದಿದ್ದ ಅಂಶ ಒಂದು ವೇಳೆ ಅದು ಸರಿಯಾಗಿಲ್ಲ ಅಂದರೆ ತೆಗಿಬೋದು. ಅದಕ್ಕೆ ಇನಿಬಿಲ್ಟ್ ಸಿಸ್ಟಮ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಆರ್ಟಿಕಲ್ 368ನಲ್ಲಿ ಅಮೆಂಡ್ಮೆಂಟ್ ಬಗ್ಗೆ ಹೇಳ್ತದೆ, ಯಾವ ಥರ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಮಾಡ್ಬೇಕನ್ನೋ. ಅದಕ್ಕೆ ಬಿಟ್ಟು ನೀವು ಸಂವಿಧಾನ ರಿವ್ಯೂ ಸಮಿತಿ ಮಾಡ್ತೀವಿ, ಇದನ್ನು ತೆಗೆದು ಮತ್ತೊಂದು ಮಾಡ್ತೀವಿ, ಮತ್ತೊಂದು ಪುಸ್ತಕ ತಂದು ಅದ್ರ ಜಾಗದಲ್ಲಿ ನಾವು ಇಡ್ತೀವಿ ಅನ್ನೋದು ಅಸಾಧ್ಯವಾದ ಮಾತು. ಆದರೆ ಸರ್ಕಾರಕ್ಕೆ ಅಸಾಧ್ಯವಾದ ಮಾತು ಯಾವುದೂ ಆಗೋದಿಲ್ಲ ಒಂದೊಂದ್ಸಲ. ಯಾಕಂದ್ರೆ ಮನಸ್ಸು ಮಾಡ್ತಂದ್ರೆ ಏನಾದರೂ ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ತುಂಬ ಕೆಟ್ಟದ್ದು ಮಾಡ್ಬೋದು. ಹಾಗಾಗಿ ನಾವು ಅದನ್ನು ಅಲ್ಲಗಳಿಗಿಲ್ಲ, ಅದಕ್ಕೆ ಪ್ರಯತ್ನ ಮಾಡಿದರು. ಸರ್ ಹೇಳಿದ ಹಾಗೆ ಭಾರತ ಸಂವಿಧಾನ ಬಹಳ ಪ್ರಜಾಪ್ರಭುತ್ವ ಬುನಾದಿ ಮೇಲೆ ರಚನೆ ಆಗಿದ್ದು. ಎಂ.ಎನ್. ವೆಂಕಟಚಲಯ್ಯ ಅವರ ಒಂದು ನೇತೃತ್ವದಲ್ಲಿ ಮಾಡಿದ ಸಮಿತಿ ಆ ಒಂದು ವ್ಯವಸ್ಥೆ ಒಂದು ಒಳಗೆ ಬಂದಿರಲಿಲ್ಲ ಅದು. ಹಾಗಾಗಿ ಎಲ್ಲ ಜನರ ಆಶೆಯನ್ನು ಪೂರ್ಣಗೊಳಿಸ್ತಾ ಅನ್ನೋ ನಂಬಿಕೆ ಯಾವುದೂ ಇರಲಿಲ್ಲ. ಹಾಗಾಗಿ ಸರ್ ಹೇಳ್ತಿದ್ರು, ಭಾರತ ಸಂವಿಧಾನ ರಚನೆಯಲ್ಲಿ ಎಲ್ಲರೂ ಹಿಂದೂಗಳಿದ್ರು, ಅಪ್ಪರ್ ಕಾಸ್ಟ್ನವ್ರು ಇದ್ದರು ಅಂತ ಹೇಳ್ತಾರೆ. ಅದೂ ಸರಿಯಾದಂಥ ಒಂದು ವಿಷಯ, ಇದು ಆರ್ಗ್ಯುಮೆಂಟ್ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅದರಲ್ಲಿ 30ಕ್ಕಿಂತ ಹೆಚ್ಚಿನ ಜನ ದಲಿತರು, ಮೈನಾರಿಟೀಸು, ಮಹಿಳೆಯರು ಎಲ್ಲರೂ ಇದ್ರು. ನಾನು ಆ ಸಂದರ್ಭದಲ್ಲಿ ಹೆಚ್ಚಿನ ಜನ ಇದ್ರು ದಲಿತರು. ಪ್ರೊಫೆಸರ್, ನಾನು ಆ ಸಂದರ್ಭದಲ್ಲಿ ಹೇಳಿದ ಅಂಬೇಡ್ಕರ್ ಸಾಹೇಬ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಪ್ರಧಾನ ಪಾತ್ರ ವಹಿಸ್ತಾರೆ. ಬಹುತೇಕವಾಗಿ ಮೇಲ್ವರ್ಗದ, ಯಾಕಂದ್ರೆ ಆ ಕಾಲದಲ್ಲಿ ಕಲಿತಂಥವ್ರು ಬಹುತೇಕವಾಗಿ. ಹಾಗಾಗಿ ನಾನು ಯಾಕೆ ಮಾತು ಹೇಳ್ತೇನೆ ಅಂದರೆ ಕೆಲವು ಮೂಲವಾದಂಥ ಕ್ಲಿಷ್ಟಕರ ವಿಷಯಗಳು ಸಂವಿಧಾನ ಸಭೆಯಲ್ಲಿ ಚರ್ಚೆ ಮಾಡೋಕ್ಕಾಗಲಿಲ್ಲ ಮತ್ತು ಅದಕ್ಕೆ ಪರಿಹಾರ ಸಿಗಲಿಲ್ಲ. ಉದಾಹರಣಾರ್ಥವಾಗಿ ಭೂಮಿ ಯಾರ ಹಿಡಿತದಲ್ಲಿರಬೇಕು? ಬಾಬಾ ಸಾಹೇಬರು ಹೇಳ್ತಾ ಇದ್ದಾರೆ ಇದು ರಾಷ್ಟ್ರೀಕರಣ ಇರಬೇಕು ಅಂತ, ರಾಷ್ಟ್ರೀಕರಣ ಹೇಳಬೇಕು. ಆದರೆ ಇದು ಮಾಡೋಕ್ಕಾಗಲಿಲ್ಲ, ಬಾಬಾ ಸಾಹೇಬರಿಗೆ ಅಸಹಾಯಕರಾದರು. ಯಾಕಂದರೆ ಬಹುತೇಕ ಪಾರ್ಲಿಮೆಂಟ್ ಸಂವಿಧಾನ ಸಮಿತಿಯಲ್ಲಿದ್ದಂಥವ್ರು ದಿಗ್ಗಜರು, ಜಮೀನ್ದಾರರು, ಶ್ರೀಮಂತರು, ಮೇಲ್ಜಾತಿಯವರಿದ್ದರು. ಅದನ್ನು ಚರ್ಚೆ ಮಾಡೋಕ್ಕೆ ಆಗಲಿಲ್ಲ. ಭೂಮಿ ಯಾರ ಕೈಲಿರಬೇಕು ಅಂತೇಳಿ. ಬಹಳಷ್ಟು ಅಂಶಗಳು, ಬಹಳಷ್ಟು ಪ್ರಗತಿಕಾರಿ ವಿಷಯಗಳಿದ್ದು, ಸಮಾಜವನ್ನು ಹೇಗೆ ಪುನಃ ನಿರ್ಮಾಣ ಮಾಡಬೇಕು, ಭಾರತ ದೇಶವನ್ನು ಯಾವ ರೀತಿಯಾಗಿ
ನವೀನಾಯನತೆ ಕಡೆ ಒಯ್ಬೇಕನ್ನೋ ಒಂದು ಕನಸು ಭಾಳ ಇತ್ತು ಅವ್ರು. ಈವನ್ ಜವಾಹರ್ಲಾಲ್ ನೆಹರು ಸಹಿತ ಅವರು ಅವರದ್ದು ಸೇಮ್ ಆಶೆಯನ್ನು ಹೊಂದಿದ್ರು ಕೂಡ. ಇಲ್ಲ, ನನ್ಗನ್ಸೋದು ಏನಂದ್ರೆ ಸರ್ ಅವರದ್ದು ಮತ್ತು ನಿಮ್ಮದು ಇಬ್ಬರದ್ದು ಚರ್ಚೆ ತರುವಾಯ ನನಗೆ ಅಭಿಪ್ರಾಯ ಸ್ಪಷ್ಟ ಇರೋದು. ಒಂದನೇದಾಗಿ ಈ ದೇಶದ ಸ್ವಾತಂತ್ರ್ಯ ಚಳುವಳಿ ಒಳಗೆ ಭಾಳಷ್ಟು ಜನ ಭಾಗವಹಿಸ್ಯಾರ, ಭಾಳ ದೊಡ್ಡ ಪ್ರಮಾಣದಲ್ಲಿ. ಆದಿವಾಸಿ, ಬುಡಕಟ್ಟು, ದಲಿತ ಸಮುದಾಯ, ಮಹಿಳೆ, ಯಾರು ಇವತ್ತು ಅಂಚಿನ ಜನ ಅಂತ ಹೇಳ್ತೇವೋ ಅವರು ಸಹ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದು ನಾವು ನೋಡ್ತೇವೆ. ಆದ್ರೆ ಒಂದು ಸೆಕ್ಷನ್ ಜನ ಖಂಡಿತ ಭಾಗವಹಿಸಿಲ್ಲ, ಅದು ನಾವು ಗಮನಿಸ್ಬೇಕು. ಯಾವುದು? ಯಾರಿವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಮಾತಾಡ್ತಿದ್ದಾರೋ, ಯಾರು ಭಾಳ ನೇರವಾಗಿ ಕೋಮುವಾದಿಗಳು ಅಂತ ನಾವು ಹೇಳ್ತೀವಿ. ಕೋಮುವಾದವನ್ನು ಪ್ರತಿಪಾದನೆ ಮಾಡುವಂಥ, ರಾಷ್ಟ್ರವಾದದ ಹೆಸರಿನೊಳಗೆ ಭಾರತ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳುವಂಥವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿಲ್ಲ. ಇದು ಸ್ಪಷ್ಟ, ಇದು ದಾಖಲೆ ಅದ. ಇನ್ನು ಎರಡನೇದಾಗಿ ಸಂವಿಧಾನದ ರಚನೆ ಪ್ರಕ್ರಿಯೆ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳಿರ್ಬೋದು. BR ಪಾಟೀಲ್ ಅಣ್ಣವರು ಹೇಳಿರೋದ್ರಲ್ಲಿ ಒಂದು ಅಂಶ ಏನಂತಂದ್ರೆ, ಆ ಸಂದರ್ಭದೊಳಗೆ ಸಹಜವಾಗಿಯೇ ಮೇಲ್ಜಾತಿ ಮೇಲ್ವರ್ಗದ ಜನ ಶಿಕ್ಷಣ ತಗೊಂಡಿದ್ರು ಮತ್ತು ಎಲ್ಲ ಪ್ರಕ್ರಿಯೆ ಒಳಗೆ ಭಾಗವಹಿಸ್ತಾ ಇದ್ರು. ಮತ್ತು ಪಾಲಿಸಿ ಮಾಡುವ ಸಂದರ್ಭದಲ್ಲಿ, ನೀತಿ ನಿರೂಪಣೆಯ ಸಂದರ್ಭದ ಒಳಗೆ ಅವ್ರದ್ದು ಮೇಲುಗೈ ಆಯಿತು ದೊಡ್ಡ ಪ್ರಮಾಣದಲ್ಲಿ ಅನ್ನೋದಕ್ಕೆ ನಮ್ಮ ಸಂವಿಧಾನದ ಅವತ್ತು ಸಂವಿಧಾನ ರಚನೆ ಆದದ್ದು ಒಳಗೆ ಸೇರಿದಂಥ ಅಂಶಗಳು ಮತ್ತು ಈ ಜಾರಿ ಸಂಬಂಧ ಇವೆರಡೂ ನಾವು ಗಮನಿಸಿದೆವಂದ್ರೆ ಖಂಡಿತ ಅದರಲ್ಲಿ ವಿಶೇಷವಾಗಿ ಹೇಳಿದ್ರೆ ಏನಂದ್ರೆ ಭೂಮಿ ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿದ್ರು, ಬಟ್ ಅದನ್ನು ಆಗಲಿಲ್ಲ. ಎರಡನೇದಾಗಿ ಮೂಲಭೂತ ಹಕ್ಕುಗಳಲ್ಲಿ ಗಾಂಧೀಜಿ ಸಹಕಾರಿ ರಂಗದಲ್ಲಿರಬೇಕು ಅಂತ ಹೇಳಿದ್ರು, ಸಮುದಾಯದ ಅಡಿಯಲ್ಲಿರಬೇಕು ಅಂತ ಹೇಳಿದ್ರೆ ಹಿಂಗೆ. ಆದರೆ ಕೊನೆಗಾಗಿರೋದು ಭೂಮಿ ಏನು? ಇವತ್ತು ಉಳ್ಳವರ ಕೈಯಲ್ಲಿ ಭೂಮಿ ಉಳಿತು. ಉದ್ಯೋಗ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಇವತ್ತಿಗೂ ಉದ್ಯೋಗ ಮೂಲಭೂತ ಹಕ್ಕಾಗಿಲ್ಲ. ಉದ್ಯೋಗ ಮೂಲಭೂತ ಹಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಭಾರತ ದೇಶ ಇವತ್ತು ಬಹಳ ದೊಡ್ಡ ಪ್ರಮಾಣದ ಸಂಕಟದೊಳಗೆ ಸಿಕ್ಕಾಕೊಂಡದ. ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದು ಜೊತೆಗೆ ಹೋಗಬೇಕಾದಂಥ ಅಂಶಗಳು. ಇವು ಎರಡೂ ಸಹಿತ ಜೊತೆಗೆ ಹೋಗಗೊಡಲಾರದ ರೀತಿಯಲ್ಲಿ ಅವತ್ತಿನ ಮೈಂಡ್ಸೆಟ್ಗಳು ವರ್ಕ್ ಮಾಡಿದ್ದು ಯಾವುವು ಅಂತ ಕೇಳಿದ್ರೆ ಸಹಜವಾಗಿಯೇ ಅದು ಮೇಲ್ಜಾತಿ ಮತ್ತು ಮೇಲ್ವರ್ಗದ ಮೈಂಡ್ಸೆಟ್ಗಳೇ ನೀತಿ ನಿರೂಪಣೆಯಲ್ಲಿ ಭಾಗವಹಿಸಿದ್ದು ಅನ್ನೋದು. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳು ಎಲ್ಲವೂ ಅಲ್ಲಿ ನನಸಾಗಿಲ್ಲ. ಅವರು ಅದನ್ನು ಹೇಳಿದ್ರು, ಬಾಬಾ ಸಾಹೇಬ್ರ ಸಹಿತ ಹೇಳಿದ್ರು, ಇದು ಜಾರಿ ಆಗಲಾರದ ಸಂದರ್ಭದಲ್ಲಿ ನೀವು ಅವಾಗ ಇದು ನಿಮಗೆ ಎಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಸಂವಿಧಾನ ರಚನೆಯಲ್ಲಿ ಏನಾದರೂ ಲೋಪ ತಿಳಿಬೇಡ್ರಿ, ಅದು ಯಾರ ಕೈಯಲ್ಲಿ ಹೋಗ್ತದೋ ಅವ್ರ ಲೋಪ, ಅಲ್ಲಿ ಲೋಪ. ಅವರು ಜಾರಿ ಮಾಡ್ತಾ ಇಲ್ಲ, ಅವಾಗ ಇದು ಉಪಯೋಗಕ್ಕೆ ಬರಲ್ಲ. ಹಾಗಿದ್ರೆ ಇದು ಉಪಯೋಗಕ್ಕೆ ಬರಬೇಕು ಅಂದ್ರೆ ಏನು ಅಂತ ಅನ್ನೋದನ್ನ ಅವರು ತಮ್ಮ ಪ್ರಿಯಾಂಬಲಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಹಳ ಮಹತ್ವದ ಪ್ರಿಯಾಂಬಲ್ ಇದು ಅಂತ ನಾನು ಭಾವಿಸ್ತೀನಿ. ನೋಡ್ರಿ, ಇದು ಇದ್ರಗಡೆ ಸರ್ ತಗೊಂಡು ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ ನಾನು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಸಮರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸೊ ಇದು ಒಟ್ಟು ಸಂವಿಧಾನ ರಚನೆಯ ಉದ್ದೇಶ ಮತ್ತು ಗುರಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೊಟ್ಟಾರ. ಸೊ ಹಂಗಿದ್ದಾಗ ನನಗನ್ಸೋದೇನು ಅಂದರೆ ಇವತ್ತಿನ ಮುಖ್ಯ ಚಾಲೆಂಜ್ ನಮ್ಮ ಮುಂದೆ ಏನದ, ಈ ಸಂವಿಧಾನವನ್ನು ಬದಲಾಯಿಸಬೇಕು. ಬದಲಾವಣೆ ಬೇರೆ, ತಿದ್ದುಪಡಿ ಬೇರೆ, ಹೌದಿಲ್ರಿ ಸರ್? ಇವಾಗ ನಮ್ಮ ಸಂವಿಧಾನದ ಒಂದು ವ್ಯಾಪ್ತಿ ಎಷ್ಟು ಚಲೋ ಅದ ಅಂದ್ರೆ ಒಳಗೊಳ್ಳುತ್ತದೆ, ಅದು ಅನೇಕ ತಿದ್ದುಪಡಿಗಳನ್ನು ಒಳಗೊಳ್ಳುತ್ತದೆ. ಮತ್ತು ಈ ಸಂವಿಧಾನದ ಮೂಲ ಆಶಯಕ್ಕೆ, ಮೂಲ ಪೀಠಿಕೆಗೆ ಚ್ಯುತಿ ಬರಲಾರದ ರೀತಿಯಲ್ಲಿ ಇರುವಂಥ ಅಂಶಗಳನ್ನು ಒಳಗೊಳ್ಳುತ್ತದೆ ಅದು. ಆದ್ರೆ ಈ ಮೂಲ ಆಶಯಗಳಿಗೆ ಚ್ಯುತಿ ಬರೋ ರೀತಿಯಲ್ಲಿ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದೇ ಬಹಳ ದೊಡ್ಡ ಅಪಾಯಕಾರಿ ಅಂಶ ಅಂತ ನನ್ಗನ್ನಿಸ್ತದೆ. ಹಾಗಾಗಿ ಬದಲಾವಣೆ ಮಾಡ್ಬೇಕಂತ ಏನು ಒಂದು ಬರ್ತದಲ್ಲ, ಅದು ಬಹಳಷ್ಟು ಕ್ಷುಲ್ಲಕ ವಿಷಯದ ಮೇಲೆ ವಾದ ಮಾಡ್ತಾ ಇದ್ದಾರೆ ಅವರು. ಹೌದು, ಏನಂತಂದ್ರೆ ಭಾರತ ಸಂವಿಧಾನ ಬಹಳ ಪರ್ಫೆಕ್ಟ್ ಆಗಿ ಬರೆದಂಥ ಒಂದು ಡಾಕ್ಯುಮೆಂಟ್ ಅದು. ಅದು ಎಲ್ಲ ಜನರಿಗೆ, ಎಲ್ಲ ಸಮುದಾಯಕ್ಕೆ, ಎಲ್ಲ ಭಾಗದ ಒಂದು ಜನ ಸಮುದಾಯಕ್ಕೆ ಪ್ರಗತಿ ಸೂಚಿಸುವಂಥ ಒಂದು ಡಾಕ್ಯುಮೆಂಟ್ ಅದು. ಆದರೆ ಇದನ್ನು ಯಾಕೆ ಬದಲಾವಣೆ ಮಾಡ್ಬೇಕಂತೇಳಿ ಕೂಗು ಬರ್ತಂತಂದರೆ ಅದರಲ್ಲಿ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಇದ್ದಾವೆ. ಏನಂತಂದರೆ SC/STಗಳಿಗೆ ಸ್ಪೆಷಲ್ ಪ್ರಾವಿಷನ್ಸು, ಮಹಿಳೆಯರಿಗೆ ಸ್ಪೆಷಲ್ ಪ್ರಾವಿಷನ್ಸು. ಅಂದರೆ ಅವರ ಸಮಾಜದ ಓವರಾಲ್ ಪ್ರಗತಿ ಆಗ್ಬೇಕಂತೇಳಿ ಅವೆಲ್ಲ ಮಾಡಿದ್ದದ. ಒಂದು ದೇಶ, ಒಂದು ಸಮಾಜ, ಒಂದು ರಾಷ್ಟ್ರ, ಒಂದು ದೇಶ, ಒಂದು ಪ್ರಗತಿ ಆಗ್ಬೇಕಂತಂದ್ರೆ ಅದರಲ್ಲಿ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಇದ್ದಾವೆ. ಏನಂತಂದರೆ SC/STಗಳಿಗೆ ಸ್ಪೆಷಲ್ ಪ್ರಾವಿಷನ್ಸು, ಮಹಿಳೆಯರಿಗೆ ಸ್ಪೆಷಲ್ ಪ್ರಾವಿಷನ್ಸು. ಅಂದರೆ ಅವರ ಸಮಾಜದ ಓವರಾಲ್ ಪ್ರಗತಿ ಆಗ್ಬೇಕಂತೇಳಿ ಅವೆಲ್ಲ ಮಾಡಿದ್ದದ.
ಪೂರ್ಣವಾಗಿ ಪ್ರಗತಿ ಆಗಬೇಕಾದ್ರೆ ಈ ಎಲ್ಲ ಅಂಶಗಳು ಬೇಕಾಗ್ತದೆ. ಇಲ್ಲಾಂದರೆ ನೀವು ಮೊದಲು ರಾಜಕಾರಣ ಇತ್ತು, ಮೊದಲ ಒಂದು ರಾಜವಂಶದ ಮನೆ ಇದ್ದು ಮನೆತನ ಏನಿತ್ತು ಆ ಪ್ರಕಾರವಾಗಿ ನಡೆಸಿದ್ರೆ ದಲಿತರಿಗೆ ಸ್ಥಾನ ಇರಲ್ಲ, ಮಹಿಳೆಯರಿಗೆ ಸ್ಥಾನ ಇರಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಸ್ಥಾನ ಇರಲ್ಲ, ಅವ್ರಿಗೆ ನ್ಯಾಯ ಸಿಗಲ್ಲ. ಆಮೇಲೆ ಅಂಥ ಸಂವಿಧಾನ ತೊಗೊಂಡು ನಾವು ಏನು ಮಾಡಬೇಕು? ಇಲ್ಲ ಸರ್, ನಾವು ರಾಜಶಾಹಿ ಸಂವಿಧಾನ ಅಲ್ಲ, ಅದು ನಮ್ಮ ದೇಶದೊಳಗೆ ಅನೇಕ ರಾಜಮನೆತನಗಳು ಆಗೋಗ್ಯವ, ಅಂಥದ್ರಲ್ಲಿ ಅನೇಕ ಪ್ರಗತಿಪರ ರಾಜಮನೆತನಗಳು ಆಗೋಗಿದಾವೆ, ಇಲ್ಲ ಅಂತಲ್ಲ. ಮತ್ತು ರಾಜಶಾಹಿ ಅನ್ನೋದೇ ತನ್ಪಾಡಿಗೆ ತಾನೊಂದು ಅಧಿಕಾರ ಬಯಸುವಂಥದ್ದು ಆಗಿರ್ತದೆ, ವ್ಯವಸ್ಥೆ ಆಗಿರ್ತದೆ. ಆದ್ರೆ ಯಾವುದನ್ನ ತರಲಿಕ್ಕೆ ಹೊಂಟಾರವರು ಅಂದ್ರೆ ಕದ್ದು ಮುಚ್ಚಿ ಏನಲ್ಲ, ಭಾಳ ಸ್ಪಷ್ಟ ಅದ. ಗಂಗಾ ನದಿ ಬಯಲಿನಿಂದ ಬಂದಂಥ ಒಂದು ವೈದಿಕ ಸನಾತನ ವ್ಯವಸ್ಥೆ ಭಾರತದಾದ್ಯಂತ ಚಲಿಸ್ತಾ ಬಂತು ಮತ್ತು ಆ ವ್ಯವಸ್ಥೆ ಇವತ್ತಿನ ತನ ಬಲಾಢ್ಯ ಆಗ್ಯದ. ಮೊದಲು ಜೀವ ಇತ್ತು, ಭಾಳ ಬೆಳೀತಾ ಇದ್ರು, ಇವತ್ತು ಬಲಾಢ್ಯ ಆಗ್ಯದ. ಅವರದ್ದು ಒಂದು ಸಂವಿಧಾನ ಅದ, ಅದು ಮನುಸ್ಮೃತಿ ಅದ, ಭಾಳ ಸ್ಪಷ್ಟವಾಗಿ, ಅದರಲ್ಲಿ ಎರಡು ಮಾತಿಲ್ಲ. ಆ ಮನುಸ್ಮೃತಿಯನ್ನ ಕಾಲಕ್ಕೆ ಅವರು ನಮ್ಮ ರಾಜ್ಯದೊಳಗನೆ ಕರ್ನಾಟಕನೇ ನೀವು ತಗೊಂಡ್ರ ಇದು ಬಹುಸಾಂಸ್ಕೃತಿಕ ಪರಂಪರೆಯ ರಾಜ್ಯ. ಇಲ್ಲಿ ನೀವು ದೀರ್ಘಕಾಲದ ಹಿಂದೆ ಇತಿಹಾಸ ನೀವು ನೋಡಿದ್ರಿ ಅಂದ್ರೆ ತಾರತಮ್ಯದ ನೆಲ ನಮ್ದಲ್ಲ ಇಲ್ಲಿ, ಹೌದಾ? ಆದ್ರೆ ಜಾತಿ ಕಾಯಕಗಳಿದ್ದು ಜಾತಿ ಇರಲಿಲ್ಲ ತಂಗಿ, ಕಾಯಕಗಳಿದ್ದು ಜಾತಿ ಇರಲಿಲ್ಲ. ಆದರೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ತಾರತಮ್ಯವನ್ನು ಇಲ್ಲಿ ತಂದಿರೋದು ವೈದಿಕ ವ್ಯವಸ್ಥೆ. ಯಾವುದದು? ಮನುಸ್ಮೃತಿ. ಮನುಸ್ಮೃತಿಯನ್ನ ಜನರ ವಿಚಾರ ಆಗಿ ಮಾರ್ಪಡಿಸಿ, ಯಾವತ್ತೂ ಹಂಗೆ ಆಗ್ತದಲ್ಲ ದಾಸರೇ, ಏನಂದ್ರೆ ನೀವು ಆಳವ್ರು ನೀವು ಯಾರಿದ್ದೀರಿ, ಪ್ರಭುತ್ವದಲ್ಲಿ ಯಾರಿದ್ದೀರಿ, ನಿಮ್ಮ ವಿಚಾರಗಳು ಜನರ ವಿಚಾರಗಳಾಗಿ ಮಾಡ್ಬೇಕಂತೀರಿ. ಅವತ್ತಿನ ದಿನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಎಷ್ಟೇ ಮೇಲ್ಜಾತಿ ವರ್ಗದಿಂದ ಹೋದಂಥವ್ರು ಇದ್ರೂ ಸಹಿತ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇತ್ತು, ಅದು ಸಮಾಜವಾದಿ ಚಳವಳಿಗೆ ಬದಲಾವಣೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಭಾರತ ಒಂದು ಒಕ್ಕೂಟದ ವ್ಯವಸ್ಥೆಯಿಂದ ಕೂಡಿದೆ ಭಾರತದಲ್ಲಿ. ಸೊ ಇವತ್ತಿನ ದಿನದಲ್ಲಿ ಆ ಒಂದು ಒಕ್ಕೂಟ ಏನಾಗ್ತಾ ಇದೆ ಅಂತ ಏನು ಹೇಳ್ತೀರಾ ಮೇಡಮ್? ಈಗ ನಾವು ಸಂವಿಧಾನ ಮಾಡ್ಕೊಂಡ್ಮೇಲೆ ಒಂದು ಪ್ರಶ್ನೆ ಬಂತು, ಯಾರ್ಯಾರಿಗೆ ಯಾವ ಯಾವ ವಿಷಯದ ಬಗ್ಗೆ ನಿರ್ಣಯ ತಗೊಳ್ಳುವಂಥ ಅಧಿಕಾರ ಇರಬೇಕು ಅಂಥೇಳಿ. ಆವಾಗ ಸೆಂಟರು, ಸ್ಟೇಟು ಮತ್ತು ಕಂಕರೆಂಟು, ಕೇಂದ್ರ, ರಾಜ್ಯ ಮತ್ತು ಕೇಂದ್ರ ಮತ್ತು ರಾಜ್ಯ ಸೇರಿ ತೆಗೆದುಕೊಳ್ಳುವಂಥ ಒಂದು ಪಟ್ಟಿ, ಮೂರನೇ ಪಟ್ಟಿ ಅದು. ಈ ಮೂರು ಪಟ್ಟಿಗಳ ಆಧಾರದ ಮೇಲೆ ನಮ್ಮ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ನಾವು ಅವತ್ತು ಒಪ್ಕೊಂಡಿವಿ. ಆದರೆ ಇನ್ನೊಂದು ಒಪ್ಕೊಂಡಿವಿ, ಡಿಸೆಂಟ್ರಲೈಸ್ಡ್ ಡೆಮೋಕ್ರಸಿ, ವಿಕೇಂದ್ರೀಕೃತ ಡೆಮೋಕ್ರಸಿ ಅಂಥೇಳಿ. ಆದರೆ ಎರಡು ಭಾಳ ದೊಡ್ಡ ಅಪಾಯ ನನಗೆ ಕಾಣ್ತಾ ಇರೋದಂದರೆ, ಇವತ್ತು ರಾಜ್ಯಗಳನ್ನು ಹತ್ತಿಕ್ಕಿ ಮೊಟಕುಗೊಳಿಸಿ ರಾಜ್ಯಗಳ ಮೇಲೆ ಕೇಂದ್ರ ಸವಾರಿ ಮಾಡುವಂಥ ಅನೇಕ ವಿಷಯಗಳು ಇತ್ತೀಚೆಗೆ ನಡೀತಾ ಇದ್ದಾವೆ. ಹಾಗಾಗಿರೋದ್ರಿಂದ ಇವತ್ತೇನು ಭಾರತ ಯೂನಿಯನ್ ಆಫ್ ಟೆರಿಟರಿ ಅಂತ ನಾವು ಹೇಳ್ತೀವಿ, ಒಕ್ಕೂಟ ವ್ಯವಸ್ಥೆ, ಒಂದಕ್ಕೊಂದು ಸಂಘರ್ಷ ಆಗುವಂಥ ಭಯ ನಮಗೆ ಕಾಡ್ತಾ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಪ್ರೊಫೆಸರ್, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಾಕಿಸ್ತಾನದವರು ನಾವು ಪಾಕಿಸ್ತಾನ್ ಅಂತ ಇಟ್ಕೊಂಡ್ರು. ಸಹಜವಾಗಿ ನಮ್ಮ ದೇಶದಲ್ಲಿ ಕೆಲವರು ನಮ್ಮ ದೇಶಕ್ಕೆ ಹಿಂದೂಸ್ತಾನ್ ಅಂತ ಇಡಬೇಕು ಅಂತ ಹೇಳಿದ್ರು. ಆವಾಗ ಸರ್ದಾರ್ ಪಟೇಲ್ ಏನು ಹೇಳ್ತಾರೆ, ನೋ, ಅವರು ಪಾಕಿಸ್ತಾನ ಅಂತ ಹೇಳಿದ್ರೆ ನೀವು ಹಿಂದೂಸ್ತಾನ್ ಹೇಳೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ನಮ್ಮ ದೇಶದಲ್ಲಿ ವಿವಿಧ ಧರ್ಮದ ಜನ ಬೇರೆ ಬೇರೆ ಪ್ರದೇಶದಲ್ಲಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಹಿಂದೂಸ್ತಾನ್ ಅಂತಂದರೆ ನಮ್ಮ ಇದಕ್ಕೆ ಒಪ್ಪೋದಿಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮದವರು, ಅದಕ್ಕೆ ಭಾರತ ಅನ್ನುವಂಥ ಒಂದು ಒಪ್ಪಿಗೆ ಬಂದು ಭಾರತ ಅಂತ ರಾಷ್ಟ್ರ ಅಂತ ಒಪ್ಕೋತೀವಿ. ನಮ್ಮ ಭಾರತ ಸಂವಿಧಾನ, ಶ್ರೀಮಂತದ ಒಂದು ಸಂವಿಧಾನವನ್ನ ಆಡಿ ಆ ಚೌಕಟ್ಟಿನಲ್ಲಿ ಮುಗಿಸ್ತೀನಿ ಅಂತಕ್ಕಂಥವ್ರಿಗೆ ಯಾವುದೇ ರೀತಿಯ ಒಂದು ಕಡಿವಾಣ ಇಲ್ವಾ? ಇಲ್ಲ, ಈಗ ನೋಡ್ರಮ್ಮ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ನಮ್ಮ ಸಂವಿಧಾನ ಮಾತಾಡ್ತದ. ಆನಂದ್ ತೆಲ್ತುಂಬಡಿ ಅಂಥವ್ರು, ಸುಧಾ ಭಾರದ್ವಾಜ್ ಅಂಥವ್ರು ಇವತ್ತು ಜೈಲ್ನಗರ. ಎದಕ್ಕೆ? ತಮ್ಮ ಅಭಿವ್ಯಕ್ತಿಯನ್ನು ಮಾಡಿದ್ದಕ್ಕಾಗಿ. ಅಂದರೆ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸುವ ಸಲುವಾಗಿ ದಲಿತರು, ಹಿಂದುಳಿದವರು, ಬಡವರು, ಆದಿವಾಸಿ, ಬುಡಕಟ್ಟು, ಭೂರಹಿತರ ಬಗ್ಗೆ ಮಾತಾಡಿದ ಸಲುವಾಗಿ ಅವರಿಗೆಲ್ಲ ಇವತ್ತು ಜೈಲ್ನಾಗ ಹಾಕ್ಯಾರ. ವರವರರಾವ್ ಜೈಲಲ್ಲರ, ಎಂ ಕಲಬುರ್ಗಿ ಅಪರಾಧ, ಎಂ ಕಲಬುರ್ಗಿ ಮತ್ತು ಗೌರಿ ಅವರಂತೂ ಕೊಂದೇ ಬಿಟ್ರು. 4 ಜನ ಪಾನ್ಸರೆ 10 ಜನರು ಜೈಲಿನಲ್ಲಿದ್ದಾರೆ. ಜೈಲಲ್ಲಿದ್ದಾರೆ ಇವತ್ತು. ಕೊಲ್ಲಲ್ಪಟ್ಟವರು ಅಂದ್ರೆ ಡಾಕ್ಟರ್ ನರೇಂದ್ರ ದಾಬೋಳ್ಕರ್ ಅವರು,
ಆಮೇಲೆ ಗೋವಿಂದ ಪಾನ್ಸಾರೆ ಅವರು, ಪ್ರೊಫೆಸರ್ ಎಂ ಕಲಬುರ್ಗಿ ಅವರು, ಮತ್ತು ಗೌರಿ, ಆಮೇಲೆ ಗೌರಿ ಲಂಕೇಶ್ ಇವರನ್ನ ಕೊಲೆ ಮಾಡಿದ್ರು. ಅಂದ್ರೆ ಅರ್ಥ ಏನಂದ್ರ, ಯಾರು ಸಂವಿಧಾನ ಸಂರಕ್ಷಣೆಗಾಗಿ ಧ್ವನಿ ಎತ್ತುತ್ತಾರೋ, ಇದನ್ನ ಬಲಪಡಿಸಲಿಕ್ಕಾಗಿ ಧ್ವನಿ ಎತ್ತುತ್ತಾರೋ, ಭಾರತ ನಿಜವಾದ ಸಮಾಜವಾದಿ ದೇಶ ಆಗಬೇಕು, ಸಮಾನತೆ ದೇಶ ಆಗಬೇಕು ಧ್ವನಿ ಎತ್ತಾರೋ, ಅವ್ರಿಗೆ ಇವರು ಜೈಲಿಗೆ ಕಳಿಸ್ತಾರ. ಇದೇ ಟೈಮಲ್ಲಿ ನೀವು ಹೇಳಿದ ಬಹಳ ಕರೆಕ್ಟ್. ನನ್ನ ಕ್ವಶನ್, ಈ ರೀತಿ ಎಲ್ಲ ನೋಡಿದಾಗ ಇವರಿಗೆ ಶಿಕ್ಷಣ ಇಲ್ವಾ? ಅವರು ಹೋರಾಡಿದ್ದು ಭಾರತ ಸಂವಿಧಾನಕ್ಕೋಸ್ಕರನೇ. ಸೊ ಯಾಕೆ ಈ ವ್ಯವಸ್ಥೆ ನಡೀತಾ ಇದೆ? ನಮ್ಮ ಸಂವಿಧಾನದಲ್ಲಿ ಜಾತಿವಾರು ಇಲ್ಲ, ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ನೀತಿ ಕೊಟ್ಟಿದ್ದಾರೆ. ಸೊ ಈ ಥರ ಯಾಕೆ ನಡೀತಾ ಇದೆ? ಈಗ ಸರ್ವಾಧಿಕಾರಿ ಮನೋಭಾವನೆ ಆಳುವವರಲ್ಲಿ ಬಂದರೆ ಅವರು ಇದೆಲ್ಲ ಮಾಡ್ತಾರೆ. ಸರ್ವಾಧಿಕಾರಿಗಳ ಥರ ವರ್ತನೆ, ಪ್ರಜಾಪ್ರಭುತ್ವ ಇದೆ ಅಂತ ನೆಹರು ದೊಡ್ಡ ಪ್ರಜಾಪ್ರಭುತ್ವವಾದಿ ಇದ್ದರು. ಅವರನ್ನು ಎಷ್ಟೇ ಟೀಕೆ ಮಾಡಿದರೂ ಕೂಡ ಅದನ್ನು ಸಹಿಸ್ತಾ ಇದ್ದರು, ಅದನ್ನು ಆಲಿಸ್ತಾ ಇದ್ದರು, ಅದನ್ನು ಸಮಾಧಾನದಿಂದ ಕೇಳ್ತಾ ಇದ್ದರು. ಆದರೆ ಇವತ್ತು ಆ ಮಾನಸಿಕತೆ ಉಳಿದಿಲ್ಲ. ಇವತ್ತು ಟೀಕೆ ಮಾಡುವವರನ್ನೆಲ್ಲ ಕೊಲೆ ಮಾಡೋದು, ಜೈಲಿಗೆ ಹಾಕೋದು. ಆ ಜೈಲಿಗೆ ಹಾಕೋದ್ರಲ್ಲಿ ಎಷ್ಟು ಜನ ಇದ್ದಾರೆ? ಸುಮಾರು 10 ಜನ ಇದ್ದಾರೆ. ಯಾರಂದ್ರೆ ಸುರೇಂದ್ರ ಗಾಡ್ಗಿಲ್, ಪ್ರೊಫೆಸರ್ ಸೋಮಾ ಸೇನ್, ಸುಧಾ ಭಾರದ್ವಾಜ್, ಇಲ್ಲ ಸುಧೀರ್ ಧಾವಾಲ, ರೋನಾ ವಿಲ್ಸನ್ ಆ್ಯಂಡ್ ಮಹೇಶ್ ರಾವುತ್, ಅರುಣ್ ಪೆರಾರಿಯಾ, ಪ್ರೊಫೆಸರ್ ಅನಂತ್ ತೆಲ್ತುಂಬಡೆ, ಆಮೇಲೆ ಪೋಯಿಟ್ ವರರಾವ್, ಆಮೇಲೆ ಸುಧಾ ಭಾರದ್ವಾಜ್, ಗೋನ್ಸಾಲ್ ಆ್ಯಂಡ್ ಗೌತಮ್ ನವಲಖ, ಇವರೆಲ್ಲರೂ ಇನ್ನೂ ಜೈಲ್ನಲ್ಲಿದ್ದಾರೆ. ಅವರು ಮಾಡಿ ತಪ್ಪು ಏನಂತಂದರೆ ಸರ್ಕಾರ ವಿರುದ್ಧ ಧ್ವನಿ ಎತ್ತಿತ್ತು, ಆಮೇಲೆ ಮಾನವ ಹಕ್ಕುಗಳ ಕುರಿತು ಮಾತಾಡಿತ್ತು, ದಲಿತರ ಪರವಾಗಿ ಮಾತಾಡಿತ್ತು. ಸೊ ಅದಕ್ಕೆ ಪ್ರಜಾಪ್ರಭುತ್ವ ಭಾಳ ದೊಡ್ಡ ಗಂಡಾಂತರದಲ್ಲಿದೆ. ಇವತ್ತು ಜಾತ್ಯತೀತ ಭಾಳ ಗಂಡಾಂತರದಲ್ಲಿದೆ. ಹಾಗಾಗಿ ಇವತ್ತು ನಾವು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಆಗಿದ್ದರೆ ಅದು ಫಲವತ್ತಾಗಿ ಮತ್ತೆ ಒಂದು ದಿವಸ ಮತ್ತೆ ಬೆಳೀತದೆ, ಅದಕ್ಕೂ ಉತ್ತರ ಕೊಡೋಕ್ಕೆ ಸಾಧ್ಯತೆ. ಆ ಕೆಳಮಟ್ಟದ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡಿ ಎಲ್ಲರ ಬಾಯಿಗೆ ಬೀಗ ಹಾಕಿ ಈ ಕೇಂದ್ರದ ಸರ್ವಾಧಿಕಾರ ಮತ್ತು ಸವಾರಿ ಮಾಡೋಕ್ಕೆ ಹೊರಟು ಮಾಡಿ ಇವತ್ತು ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ಯಾರಿಗೂ ಸಮಪಾಲು ಸಿಗೋದಿಲ್ಲ. ಸಮಾಜವಾದದ ಬಗ್ಗೆ ನಾವು ಸಂವಿಧಾನದ ಅಡಿಯಲ್ಲಿ ಸಾಮಾನ್ಯ ಜನರಿಗೆ ಒಂದು ಆರ್ಥಿಕವಾಗಿ, ನ್ಯಾಯವಾಗಿ ಎಲ್ಲ ರೀತಿಯ ಒಂದು ನ್ಯಾಯಸಮ್ಮತವಾದ ನ್ಯಾಯ ಸಿಕ್ಕಿದೆಯಾ? ಈಗ ನಮ್ಮ ಪ್ರಿಯಂಬಲ್ ನೋಡ್ರಿ, ಸಿಕ್ಕರೆ ಯಾಕೆ ಈ ಸಮಸ್ಯೆ ಬರ್ತಿತ್ತು? ಯಾರಿಗೂ ಇದನ್ನ ಸಿಕ್ಕಿಲ್ಲ. ಈ ಪೀಠಿಕೆಯಲ್ಲಿ ಭಾರತ ಸಂವಿಧಾನ ಶ್ರೀಮಂತ ಸಂವಿಧಾನ, ಹೌದಾ? ಅದರ ಅಡಿಯಲ್ಲಿ ಎಲ್ಲರಿಗೂ ಸರಿಸಮಾನವಾದ ಒಂದು ಹಕ್ಕುಗಳು ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನು ಯಾಕೆ ಸಿಗ್ತಿಲ್ಲ? ಏನ ಕೊರತೆ? ನೋಡ್ರಿ, ಭಾಳ ಸ್ಪಷ್ಟವಾಗಿ ಏನದ ಮ್ಯಾಮ್, ನೀವು ಕೇಳೋ ಕ್ವಶನ್ ಭಾಳ ಮುಖ್ಯ ಅದ. ಇಲ್ಲಿವರೆಗೆ ನಮ್ಮ ದೇಶದೊಳಗೆ ಆಯ್ಕೆಯಾಗಿ ಬಂದಂಥ ಸರ್ಕಾರಗಳು, ಪ್ರಭುತ್ವ ಸರ್ಕಾರಗಳು ಅಂತ ಏನು ಹೇಳ್ತೀವಿ, ಅವರಿಗೆ ಮುಖ್ಯವಾಗಿ ಸಂವಿಧಾನದ ಆಶಯ ಜಾರಿ ಮಾಡುವಂಥ ರಾಜಕೀಯ ಬದ್ಧತೆ ಇರಲಿಲ್ಲ, ಈಗಲೂ ಇಲ್ಲ. ಹಿಂದಿನವರಿಗೆ ಕಮ್ಮಿ ಇತ್ತು ಇದರ ಪ್ರಮಾಣ, ಆದರೆ ಈಗ ಇವರಿಗಂತೂ ಇದನ್ನು ಜಾರಿ ಮಾಡೋದು ಲವಲೇಶವೂ ಇಲ್ಲ. ಇವರು ಈ ಸಂವಿಧಾನವನ್ನು ಕಿತ್ತಾಕಿ ಮ್ಯಾಲಿನ ಕವರ್ ಪೇಜ್ ಮಾತ್ರ ಇಟ್ಟು ಒಳಗಿಂದ ಎಲ್ಲ ಆ್ಯಕ್ಟ್ಗಳಿಗೆ ತಿದ್ದುಪಡಿ ತಂದು ಈ ದೇಶದೊಳಗೆ ಮೊದಲನೇದಾಗಿ ಬಡತನ ಯಥಾವತ್ತಾಗಿ ಇಟ್ಟು ಇನ್ನೂ ಹೆಚ್ಚು ಮಾಡ್ಬೇಕಂತಾರ, ನಿರುದ್ಯೋಗ ಹೆಚ್ಚು ಮಾಡ್ಬೇಕಂತಾರ, ಮಹಿಳೆಯರ ಮೇಲೆ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗಬೇಕು ಅಂತ ಹೇಳ್ತಾರ. ಹಾಗಾಗಿನೇ ಇವತ್ತು ಅನೇಕ ಕಾನೂನುಗಳು ತರಲಿಕ್ಕೆ ಅವ್ರು ಹೊಂಟಾರ. ಅದರಲ್ಲಿ ವಿಶೇಷವಾಗಿ ಲವ್ ಜಿಹಾದ್ ಹೆಸರಿನೊಳಗೆ ನಾವು ಅಂತರ್ಜಾತಿ ಅಂತರ್ಧರ್ಮಿ ಮದುವೆಗಳನ್ನೇ ನಿಷೇಧಿಸ್ತೀವಿ ಅಂತ ಕಾನೂನು ತರ್ತೀವಿ ಅಂತ ನಾಚಿಕೆ ಇಲ್ಲದೆ ನಮ್ಮ ಸರ್ಕಾರ ಇವತ್ತು ಹೇಳ್ಕೊಳ್ಳುತ್ತದ. ಅವ್ರಿಗೆ ಹೇಳಿಕೆ ಅದಲ್ಲ, ಸಂವಿಧಾನದ ವಿರುದ್ಧದ ಹೇಳಿಕೆ. ಅಂದ್ರೆ ಅವ್ರ ಇಚ್ಛೆ ಏನದ ಗೊತ್ತ್ರಿ, ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಆರ್ಥಿಕ ಸಮಾನತೆ ಅಂತಿತ್ತಲ್ಲ, ಅದು ಇಲ್ಲಿಗೂ ಜಾರಿ ಆಗ್ಲಿಕ್ಕೆ ಬಿಟ್ಟಿಲ್ಲ. ಭೂಮಿ ಎಲ್ಲರಿಗೂ ಹಂಚಿಕೆ ಆಗಿದೇನು? ದುಡಿಯೋರ ಕೈಗೆ ಭೂಮಿ ಸಿಕ್ಕದೇನು? ಇಲ್ಲ. 75% ಪ್ರಮಾಣ ಭೂಮಿಯನ್ನ ಕೇವಲ 20%, 15% ಜನರ ಕೈಯಲ್ಲದ, 70-80% ಜನರ ಭೂಮಿಯನ್ನ, ಮತ್ತು ಬಹಳ ದೊಡ್ಡ ಪ್ರಮಾಣದ ಜನರ ಕೈ ಒಳಗೆ ಅತ್ಯಂತ ಕಮ್ಮಿ ಭೂಮಿ ಅದ. ಇವತ್ತಿಗೂ ಭೂ ರೈತರು ಯಾರು, ಭೂಮಿ ಇರಲಾರ್ದವ್ರು ಯಾರು ಅಂತ ಕೇಳಿದ್ರ ದಲಿತರು, ಹಿಂದುಳಿದವರು, ಮಹಿಳೆಯರು, ಸಾಮಾನ್ಯ ಬಡ ಜನ. ಅವ್ರಿಗೆ ಇವತ್ತಿಗೂ ಭೂಮಿ ಇಲ್ಲ. ಭೂಮಿ ಇದ್ದ ಭೂಮಿಯನ್ನು ಕಸ್ಕೊಳ್ಳಿಕ್ಕ ಮೊನ್ನೆ ಕಾನೂನು ತಂದ್ರಲ್ಲ, ಯಾವ APMC ತಿದ್ದುಪಡಿ ಆಕ್ಟ್ ಮಾಡಿದ್ರು, ಲ್ಯಾಂಡ್ ಇದ್ರ ಆಕ್ಟ್ ತಿದ್ದುಪಡಿ ಮಾಡಿದ್ರು. ಅಂದ್ರ ಇದ್ದ ಚೂರುಪಾರು ಭೂಮಿಯನ್ನ ಕಸ್ಕೊಂಡು ಕಾರ್ಪೊರೇಟ್ಗಳ ಕೈಗೆ ಕೊಡ್ಲಿಕ್ಕೆ ಬೇಕಾದ ವ್ಯವಸ್ಥೆನೇ ಇವತ್ತು ಕೇಂದ್ರ ಸರ್ಕಾರ ಮಾಡ್ಲತ್ತದ. ಸೊ ಹಂಗಿದ್ದಾಗ ಸಂವಿಧಾನ ಉಳಿಯಲ್ಲ. ಇಲ್ಲ, ನಾವು ಅದೇ ಬರೇ ಬೇಡ, ಜನರು ಕೇಳೋರಿಗೆ ತೊಂದರೆ ಆಗ್ತದೆ. ಇದು ಒಂದು ಭೂಮಿ ಕಸ್ಕೊಳ್ಳತ್ತಾರ. ಎರಡನೇದಾಗಿ ಶಿಕ್ಷಣ, ಅಣ್ಣವ್ರು ಹೇಳಿದ ಪ್ರಕಾರ ಇವತ್ತು ಕೇಂದ್ರ ತೀರ್ಮಾನ ಮಾಡ್ತಾರೆ ನಮ್ಮ ಮಕ್ಕಳು ಏನು ಓದಬೇಕು 3ನೇ ವರ್ಷದಿಂದ ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಯಾರವರು? ನಮ್ಮ ಸಂವಿಧಾನ ಹೇಳ್ತದ ಶಿಕ್ಷಣ ಮೂಲಭೂತ ಹಕ್ಕು, ಎಲ್ರಿಗೂ ಸಿಗಬೇಕು ಅಂತ ಹೇಳ್ತದ. ಹಾಗಾಗಿ ಎಲ್ಲಾ ರಾಜ್ಯಗಳ ಜೊತೆಗೆ ಕೂತು ಚರ್ಚೆ ಮಾಡಿ ವೈಜ್ಞಾನಿಕ ವೈಚಾರಿಕ ಶಿಕ್ಷಣ ಬೇಕು ಅಂತ ನಾವು ಕೇಳಿದ್ರ ಅವ್ರು ಇವತ್ತು ಮೌಢ್ಯ
ಓದಿದ ಶಿಕ್ಷಣ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರವೇ ತೀರ್ಮಾನ ಮಾಡ್ತೀವಿ ಅನ್ನುವಂಗ ಅವ್ರು ಮಾಡ್ಲತ್ತಾರ. ಸೊ ಈ ಸಂವಿಧಾನ ಉಳಿತದ ಇಂಥದ್ರಲ್ಲಿ. ಆಮೇಲೆ ಸಂವಿಧಾನದಲ್ಲಿ ಟು ಡೆವಲಪ್ ಎ ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಬರ್ಕೊಂಡಿದ್ದೀವಿ, ನೇರವಾಗಿ ಪೇಟಿಕೆ ಇಲ್ಲ. ಆದರೆ ಇವತ್ತು ಈ ಮೂಢನಂಬಿಕೆಗಳನ್ನು ಬಿತ್ತಿ ಕತ್ತಲೆಯಲ್ಲಿ ಇಡುವಂತಹ ಪ್ರಯತ್ನ ಇದೆಯಲ್ಲ, ಜಗತ್ತು ಯಾವ ಕಡೆ ನಡೀತಾ ಇದೆ. ಇವತ್ತು ಚಂದ್ರನ ಮೇಲೆ ಹೋಗಿ ಮನುಷ್ಯ ಸಂಶೋಧನೆ ಮಾಡ್ತಾ ಇದ್ದಾನೆ. ಇವತ್ತು ಎಷ್ಟು ದೊಡ್ಡ ದೊಡ್ಡ ವೈಜ್ಞಾನಿಕ ಸಾಧನೆಗಳನ್ನು ಸಾಧಿಸ್ತಾ ಇದ್ದೀವಿ, ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಈ ಥರ ಮೂಢನಂಬಿಕೆಗಳನ್ನು ಬಿತ್ತಿ ಮತ್ತೆ ಕತ್ತಲೆಯಲ್ಲಿ ಇಡುವಂಥ ಪ್ರಯತ್ನ ನಡೀತಾ ಇದೆಯಲ್ಲ. ಅಲ್ಲ, ಮೂಢನಂಬಿಕೆ ಮಾತ್ರ ಅಲ್ಲ, ನೀವು ಮೊನ್ನೆ ಹತ್ರಾಸ್ ಘಟನೆ ನೋಡ್ಬೋದು. ಹತ್ರಾಸ್ ಘಟನೆದು ಏನದು, ರಾತ್ರಿ ಹೋಗಿ ಶವ ಸುಟ್ಟಾಕಿದ್ರು, ತಾಯಿ ತಂದಿಗೂ ಸಹಿತ ತೋರಿಸಲಿಲ್ಲ. ಇದ್ರ ಅರ್ಥ ಏನು ಅಂದ್ರೆ, ಈ ದೇಶದ ಒಳಗ ಮಹಿಳೆಯರ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ NPR NRC, ಹೌದಾ, ಅವ್ರದ್ದು ಎಂಥದ್ದು ಇದನ್ನ ನ್ಯಾಷನಲ್ ರಿಜಿಸ್ಟರ್, ಹೌದು, NPR NRC ಈಗ ಮತ್ತೆ ಶುರು ಮಾಡೋರ ಅಂತ ಅಂದ್ರೆ, ನೀವು ಈ ದೇಶದವ್ರು ಇದೀರಿ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದ. ತಮಗೆ ಬೇಡಾದವ್ರನ್ನ ಎಲ್ಲರನ್ನು ಕಿತ್ತಾಕಿ ವೈದಿಕ ವ್ಯವಸ್ಥೆಯನ್ನು ಒಪ್ಪುವಂಥ, ಕಾರ್ಪೊರೇಟ್ಗಳಿಗೆ ಗುಲಾಮರಾಗಿ ಇರೋಂಥ, ಬಂಡವಾಳಶಾಹಿಗಳಿಗೆ ಗುಲಾಮರಾಗಿರುವಂಥ ಕೆಲವು ಜನರನ್ನು ಇಟ್ಕೊಂಡು ಈ ದೇಶ ಆಳಬೇಕಂತದ ಇವತ್ತಿನ ಕೇಂದ್ರ ಸರ್ಕಾರ. ಹಾಗಾಗಿ ಹಿಂದಿನ ಸರ್ಕಾರಗಳಿಗಿಂತಲೂ ಅವರು ಅಪಾಯಕಾರಿನೇ ಇದ್ದರು, ಅವ್ರಿಗಿಂತಲೂ ಹೆಚ್ಚು ಅಪಾಯಕಾರಿ ಇವತ್ತಿನ ಕೇಂದ್ರ ಸರ್ಕಾರ. ನಾಳೆ ನಾವೇನು ಸಂವಿಧಾನದ ದಿನವನ್ನು ಆಚರಿಸ್ತೀವಲ್ಲ, ನಮ್ಮೆಲ್ಲರ ಮುಂದಿನ ಜವಾಬ್ದಾರಿ ಏನು ಅಂತ ನಾವು ಚರ್ಚೆ ಮಾಡಬೇಕು ಅಂತ ಅನ್ನಿಸ್ತದೆ. ನಮಗೆ ನಿಜವಾಗಲೂ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಪ್ರೀತಿ ಇದ್ದರೆ, ಸಂವಿಧಾನವನ್ನು ಸಂರಕ್ಷಿಸಿ ಬಲಪಡಿಸಬೇಕು ಅನ್ನುವ ಇಚ್ಛೆ ನಮಗಿದ್ರೆ ನಾವು ಮಾಡಬೇಕಾದ ಕೆಲಸ ಏನು, ಯಾರ ಪರವಾಗಿ ನಾವು ನಿಲ್ಲಬೇಕು, ಇದು ಭಾಳ ಮುಖ್ಯ ಅದ. ಭಾಳ ಸ್ಪಷ್ಟವಾಗಿ ಈ ಕೇಂದ್ರ ಸರ್ಕಾರ ನಮ್ಮ ದೇಶವನ್ನು 2 ಹೋಳಾಗಿ ನಿಲ್ಲಿಸಿಬಿಟ್ಟಾರೆ. 2 ಹೋಳಾಗಿ. ನೀವು ದನಗಳಿಗೆ ನಾವು ಇದು ಕೊಡ್ತೀವಿ, ಹಸುವಿಗೆ ಆಕಳು ಗೋಮಾತೆ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಹತ್ರಾಸ್ನಲ್ಲಿ ಒಬ್ಬ ಮಹಿಳೆಯನ್ನು ರಾತ್ರೋರಾತ್ರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟಾಕ್ಬಿಡ್ತಾರೆ. ತಾಯಿ ತಂದಿನೂ ಗೊತ್ತಾಗಲ್ಲ. ಅಂದರೆ ದನದಕ್ಕಿಂತಲೂ ಆ ಕಡೆಗೆ ಹೆಣ್ಮಕ್ಳು ಯಾಕೆ ಹೊರಗೆ ಬರ್ತೀರಿ ಅಂತ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ. ಮತ್ತೆ ಯಾರೋ ಒಬ್ಬ MP ಮಾತಾಡ್ತಾರ, ನೀವು ಹೆಣ್ಮಕ್ಳು ಹೊರಗೆ ಬರಬಾರ್ದು, ಮನೆ ಕೂಡಬೇಕು, ಯಾಕೆ ನೀನು ಸ್ಕರ್ಟ್ ಯಾಕೆ ಹಾಕ್ಕೊಳ್ತಿ, ಅದ್ಯಾಕೆ ಮಾಡ್ತಿ ಅಂತ ಮಾತಾಡ್ತಾರೆ. ನಾವು ಮಹಿಳೆಯರಿಗೆ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಪಾಸ್ ಮಾಡಿರಿ ಪಾರ್ಲಿಮೆಂಟ್ ಒಳಗೆ ಅಂದ್ರೆ, ಅವತ್ತು ಸಹಿತ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದ್ರು. ಅದು ಉಮಾಭಾರತಿ ಮೂಲಕ ದಾಖಲೆ ಅದ. ಇದು ಏನು ಎತ್ತಿದ್ರು ಅಂದ್ರೆ, ಆ ಬಿಲ್ಲಿನ ವಿರುದ್ಧನೇ ಒಬ್ಬ ಮಹಿಳೆ ಮಾತಾಡೋ ರೀತಿಯಲ್ಲಿ ಮಾಡಿದ್ರು. ಅಂದ್ರೆ ಮಹಿಳೆಯರು ಶಾಸನ ಸಂಸತ್ ಸಭೆಗೆ ಪ್ರವೇಶ ಮಾಡಬಾರ್ದು ಮತ್ತು ದಲಿತರು, ಆದಿವಾಸಿ, ಹಿಂದುಳಿದವರು ದೊಡ್ಡ ಪ್ರಮಾಣದಲ್ಲಿ ತೊಡಗಬಾರ್ದು ಅನ್ನೋ ಸಲುವಾಗಿ ಅವರು ಇವತ್ತು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡ್ಲತ್ತಾರೆ. ಹಾಗಾಗಿ ನಮ್ಮ ಮುಂದಿನ ಇವತ್ತಿನ ಜವಾಬ್ದಾರಿ ಏನು ಅಂತ ನನಗೆ ಫೀಲ್ ಆಗ್ತದಂದ್ರೆ, ನಮ್ಮ ಜವಾಬ್ದಾರಿ ಇಷ್ಟೇ, ಕೇಂದ್ರ ಸರ್ಕಾರದ ಇವತ್ತಿನ ಆರ್ಥಿಕ, ರಾಜಕೀಯ, ಸಾಮಾಜಿಕ ನೀತಿಗಳು ಸಂವಿಧಾನದ ವಿರೋಧಿ ನೀತಿಗಳಿದಾವ. ಅವರದೇ ಪಕ್ಷದ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದ್ರೆ ಅವರಿಗೆ ಸನ್ಮಾನ ಮಾಡಿದ್ರೆ ವಿನ ಅವ್ರ ಮೇಲೆ ಶಿಕ್ಷೆ ತಗೊಳ್ಳಿಲ್ಲ. ಸಂವಿಧಾನ ಸಂರಕ್ಷಣೆ ಮತ್ತು ಬಲಪಡಿಸುವುದು ನಮ್ಮೆಲ್ಲರ ಮುಂದಿನ ಜವಾಬ್ದಾರಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಯಾವ ರೀತಿ ಇರಬೇಕು ಮುಂದಿನ ಜವಾಬ್ದಾರಿ? ಈಗ ಈ ಸಂವಿಧಾನ ರಕ್ಷಣೆ ಆಗಲೇಬೇಕು, ಈ ಸಂವಿಧಾನ ಉಳಿಲೇಬೇಕು, ಈ ಸಂವಿಧಾನದಿಂದಲೇ ಸಮಾಜಕ್ಕೆ ಮುಕ್ತಿ ಸಿಗಬೇಕು ಅನ್ನುವಂಥ ಅಭಿಪ್ರಾಯ ಹೊಂದೋರು ನಾವು. ಹಾಗಾಗಿ ನಾವು ಜನ ಆಂದೋಲನಗಳನ್ನು ಗಟ್ಟಿಗೊಳಿಸುವಂಥ ಕೆಲಸ ನಾವು ಮಾಡಬೇಕು, ಜನಾಭಿಪ್ರಾಯಗಳನ್ನು ಮೂಡಿಸುವಂಥ ಕೆಲಸ ನಾವು ಮಾಡಬೇಕು. ಅದರ ಜೊತೆಗೇ ಮಾಧ್ಯಮಕ್ಕೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ, ಈ ಸಂವಿಧಾನ, ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ಕೊಟ್ಟಂಥ ಭರವಸೆಗಳು ಜನರಿಗೆ ಮುಟ್ಟಬೇಕಾಗಿದ್ದರೆ ಮಾಧ್ಯಮದವರು ಕೂಡ ಸತ್ಯಾಂಶವನ್ನು ಬಯಲಿಗೆ ತಂದರೆ ಖಂಡಿತವಾಗಿ ಕೂಡ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ, ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀರಾ. ಮೇಡಮ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಆ್ಯಕ್ಚುಲಿ ಸಂವಿಧಾನ ಸಂರಕ್ಷಣೆಯ ಸಂಬಂಧಪಟ್ಟಂಗೆ ಭಾರತ ದೇಶದ ಸಮಸ್ತ ಜನರಿಗೆ ಒಂದು ಸಂವಿಧಾನದ ಮೂಲ ಆಶಯಗಳನ್ನು ತಿಳುವಳಿಕೆ ಕೊಡುವಂಥ ರಾಜಕೀಯ ಶಿಕ್ಷಣದ ಕೆಲಸ ಆಗಬೇಕು ಅಂತ ನಾನು ಅಂತೀನಿ. ರಾಜಕೀಯ ತಿಳುವಳಿಕೆ ಹೆಚ್ಚಾಗುವ ಮೂಲಕ ಮಾತ್ರ ಈ ದೇಶದ ಒಳಗಿನ ಈ ಫ್ಯಾಸಿಸ್ಟ್ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರದ ತಪ್ಪುಗಳನ್ನು ಮನಗಾಣಲಿಕ್ಕೆ ಸಾಧ್ಯ, ತಿಳ್ಕೊಳ್ಳಿಕ್ಕೆ ಸಾಧ್ಯ. ಒಂದನೇದು. ಇನ್ನು ಎರಡನೇದಾಗಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಏನು ಅಂತ ಕೇಳಿದ್ರೆ, ಇಲ್ಲಿ ತನಕ ರಾಜಕೀಯ ಪಕ್ಷಗಳು ಏನು ಈ ಕೋಮುವಾದ ಅಂದ್ರೆ ಸಂವಿಧಾನ ನಾಶ ಮಾಡುವಂಥ ರಾಜಕೀಯ ಶಕ್ತಿಗಳು ಹೆಚ್ಚು ಮಾಡಲಿಕ್ಕೆ ಏನು ಕೆಲಸ ಮಾಡ್ಯಾರೋ ಅವರುಗಳು ತಮ್ಮ ನೀತಿಯನ್ನು ಬದಲಾಯಿಸ್ಕೋಬೇಕು. ಉದಾಹರಣೆಗೆ ಬಾಬ್ರಿ ಮಸೀದಿ ಕೆಡವಲಿಕ್ಕೆ ಬಹಳ ದೊಡ್ಡ ಕಾರಣ ಆಗಿರುವಂಥ ಅವತ್ತಿನದಲ್ಲಿ ಕಾಂಗ್ರೆಸ್ ಪಕ್ಷದವರು ರಾಮಲಲ್ಲಾ ಬಾಗಿಲನ್ನು ತೆರೆದರು ಮತ್ತು ಅನೇಕ ಅವರಿಗೆ ಸಪೋರ್ಟ್ ಮಾಡುವಂಥ ಅಂಶಗಳನ್ನು ಕೈಗೊಂಡರು. ಇವತ್ತು ಕಾಂಗ್ರೆಸ್ಸು ಸಹಿತ ತನ್ನ ಅಂಥ ಕೋಮುವಾದಿಗಳ ಪರವಾದಂಥ ನೀತಿಯನ್ನು ಬದಲು ಮಾಡ್ಕೋಬೇಕು. ಅದು ಯಾಕಂದ್ರೆ ನೀವು
ನೀವು ಎಷ್ಟೇ ಮಾತಾಡಿದ್ರು ರಾಜಕೀಯ ಪಕ್ಷಗಳಂತ ಇರ್ತಾವಲ್ಲ ಈ ದೇಶದೊಳಗೆ, ಅವರು ಯಾವ ರೀತಿಯ ಧೋರಣೆ ಹೊಂದಿರ್ತಾರೋ ಆ ಪ್ರಕಾರ ಈ ದೇಶ ನಡೀತದೆ. ಆಳುವ ಸರ್ಕಾರಗಳು ತಮ್ಮ ವಿಚಾರ ಜನರ ವಿಚಾರವಾಗಿ ಮಾಡ್ತಾರೆ. ನಾವೇನು ಮಾಡಬೇಕು ಅಂದ್ರೆ, ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ಸಂವಿಧಾನದ ವಿಚಾರಗಳೇ ನಿಮ್ಮ ವಿಚಾರವಾಗಬೇಕು. ನಿಮ್ಮ ಮನುಸ್ಮೃತಿಯೋ ಅಥವಾ ನಿಮ್ಮ ಎಡಬಿಡಂಗಿ ಅಜೆಂಡಾಗಳು, ನಿಮ್ಮ ಕಾರ್ಪೊರೇಟ್ ಅಜೆಂಡಾಗಳು ಭಾರತ ಆಳಲಿಕ್ಕೆ ನಾವು ಬಿಡಲ್ಲ. ಯಾರು ಹೇಳಬೇಕಿದು? ಯಾರು ಹೇಳಬೇಕು ಅಂದರೆ, ಸರ್ ಹೇಳಿದ ಪ್ರಕಾರ ಜನ ಚಳುವಳಿಗಳು ಎದ್ದು ಬರಬೇಕು. ಎಲ್ಲ ಅಕ್ಷರವಂತ ಪ್ರಜ್ಞಾವಂತರು ಸಂವಿಧಾನದ ಬಗ್ಗೆ ಜನತೆಗೆ ಮನನ ಮಾಡಿಕೊಡ್ಬೇಕು. ಸರಿ ತಪ್ಪುಗಳನ್ನು ಅಂದರೆ ಶತ್ರು ಯಾರು ಮಿತ್ರ ಯಾರು ಅಂತ ಗುರುತಿಸುವಂಥ ಶಕ್ತಿ ನಮ್ಮ ಜನರಿಗೆ ಬರಬೇಕು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ದೇಶದಲ್ಲಿ ಶತ್ರು ಯಾರು ಅಂತಂದರೆ RSS, ನಮ್ಮ ಸಂವಿಧಾನ ವಿರೋಧ ಮಾಡಿದಂಥ RSS, ಅಥವಾ ಯಾವುದೇ ಕೋಮಿನ ಅದು ಅಲ್ಪಸಂಖ್ಯಾತ ಕೋಮಿನ ಮೂಲಭೂತವಾದಿ ಇರ್ಬೋದು, ಕೋಮುವಾದಿಗಳಿರ್ಬೋದು, ಜಾತಿ ಧರ್ಮದ ಹೆಸರಿನಲ್ಲಿ ದೇಶ ಒಡೆಯುವಂಥವ್ರು ಏನಿದ್ದಾರೆ ಅವರುಗಳು ಈ ಸಂವಿಧಾನ ವಿರೋಧಿಗಳು. ಇದು ನಾವು ಗುರುತಿಸ್ಬೇಕು, ನಮ್ಮ ದೇಶದ ಜನ ಗುರುತಿಸ್ಬೇಕು, ಸಂವಿಧಾನ ಅಧ್ಯಯನ ಮಾಡಬೇಕು. ಮತ್ತು ಈ ದೇಶದ ಬಹುಸಾಂಸ್ಕೃತಿಕ ಪರಂಪರೆ ಅದಮ್ಮ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಜೈನ್, ಬೌದ್ಧ, ಲಿಂಗಾಯತ್ ಎಲ್ಲರೂ ಕೂಡಿ ಬದುಕೋ ಒಂದು ಪರಂಪರೆ ಅದಲ್ಲ. ನೀವೇನೇ ಮಾಡಿದ್ರು ಆಳವರು, ನಾವು ಕೂಡಿ ಬದುಕ್ತೀವಿ. ಈ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸೋರು ನಾವಿದ್ದೀವಿ ಅಂಥೇಳಿ ಜನ ಐಕ್ಯತೆಯಿಂದ ಒಂದಾಗ್ಲಿಕ್ಕೆ ಸಾಧ್ಯ ಆಗಬೇಕು. ಜನ ತಂತಾನೆ ಒಂದಾಗಲ್ಲ. ಅದಕ್ಕಾಗಿ ನಿಮ್ಮೆಲ್ಲರ ಕರ್ತವ್ಯ ಏನು ಅಂದ್ರೆ, ಜನರ ತನ ಹೋಗಬೇಕು. ಕಟ್ಟಕಡೆಯ ಜನ, ಕೂಲಿ ಕಾರ್ಮಿಕರು, ದೇವದಾಸಿ, ಆದಿವಾಸಿ, ಬುಡಕಟ್ಟು ಜನಾಂಗ, ಅಲೆಮಾರಿ ಜನಾಂಗ ಮತ್ತು ಅನಕ್ಷರಸ್ಥ ಜನಾಂಗ, ಇಲ್ಲಿವರೆಗೆ ಯಾಕೆ ಅವರಿಗೆ ಅಕ್ಷರ ಸಿಕ್ಕಿಲ್ಲ ಅಂತ ಪ್ರಶ್ನೆ ಇಟ್ಕೊಂಡು ಅವರ ಮಧ್ಯದಲ್ಲಿ ಹೋಗಿ ಮಾತೃತ್ವ ಸ್ವರೂಪದಲ್ಲಿ, ತಾಯಿಯ ಸ್ವರೂಪದಲ್ಲಿ, ತಾಯಿ ಅನ್ನೋದು ಮಹಿಳೆ ಅಲ್ಲ, ಪುರುಷ ಮಹಿಳೆ ಎಲ್ಲರೂ ತಾಯಿ ಸ್ವರೂಪದಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ಸಿದ್ಧ ಆಗಬೇಕು. ಈ ಸಂವಿಧಾನವನ್ನು ಸಂರಕ್ಷಿಸ್ತೀವಿ, ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಕಿತ್ತಾಕ್ತೀವಿ ಮತ್ತು ಸಂವಿಧಾನವನ್ನು ಬಲಪಡಿಸ್ತೀವಿ. ಸಮಾಜವಾದಿ ಗುರಿ ಏನದನೋ, ಸಮಾನತೆ ಗುರಿ ಏನದನೋ ಅದನ್ನು ಈಡೇರಿಸಲಿಕ್ಕಾಗಿ ನಾವೆಲ್ಲರೂ ಅತ್ಯಂತ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತೀವಿ ಅನ್ನೋ ಪ್ರತಿಜ್ಞೆ ನಮ್ಮ ಜನತೆ ನಾವೆಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾರತ ಸಂವಿಧಾನ 1949 26 ನವೆಂಬರ್ ಸ್ವೀಕಾರ ಮಾಡಿದರು. ಅಂದಿನ ಹಿಡಿದು ಆ ದಿನಾಚರಣೆಯನ್ನು ಕಾನೂನು ದಿನಾಚರಣೆ ಮಾಡ್ತಾಯಿದ್ರು. ಆಮೇಲೆ 2015 ನಂತರ ಭಾರತ ಸಂವಿಧಾನ ದಿನಾಚರಣೆ ಮಾಡುವುದಕ್ಕೆ ಸರ್ಕಾರ ಘೋಷಣೆ ಮಾಡಿತು. ಆ ಕಾನೂನು ದಿನ ಇರಲಿ, ಸಂವಿಧಾನ ದಿನ ಎಲ್ಲ ಒಂದೇ. ಆದರೆ ಕಾನೂನು ದಿನ ಮಾಡುವಾಗ ಏನಾಗ್ತಿತ್ತಂದರೆ, ಭಾರತ ಸಂವಿಧಾನ ಕೂಡ ಒಂದು ಕಾನೂನು, ಸರ್ವಾಂಗೀಣ ಕಾನೂನನ್ನ ಒಂದು ನೆನೆಸಿಕೊಳ್ಳುವಂಥ ದಿನವಾಗಿತ್ತು ಅದು. ಹಾಗಾಗಿ ಅದನ್ನು ಬದಲಾವಣೆ ಮಾಡಿ ಸಂವಿಧಾನ ದಿನ ಆಚರಣೆ ಮಾಡಿದ್ದಾರೆ. ಅದು ಒಳ್ಳೆಯ ಪ್ರಯತ್ನ ಅಂತ ನಾನು ಹೇಳ್ತೀನಿ. ಆಮೇಲೆ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಈ ದಿನ ಕೂಡ ನಮಗೆ ಭಾಳ ಪ್ರಸ್ತುತ ಮತ್ತು ಭಾಳ ಮಹತ್ವದಾಗಿರುತ್ತೆ. ಹಾಗಾಗಿ ಸಂವಿಧಾನ ಒಂದು ರಚನೆ ಮಾಡಿಕೊಳ್ಬೇಕಾಗತ್ತು, ಇದು ರಕ್ಷಣೆ ಮಾಡಬೇಕು. ಅದನ್ನು ಇನ್ನೂ ಹೆಚ್ಚಿನ ಬಲಪಡಿಸಬೇಕಾದ್ರೆ ಜನರ ಭಾಗಿದಾರಿಕೆ, ಪಾರ್ಟಿಸಿಪೇಷನ್ನು, ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು. ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕಾದ್ರೆ ಅವರು ಶಪಥ ಮಾಡಬೇಕು. ಅದರ ಹೆಚ್ಚಿನ ಚರ್ಚೆಗೋಷ್ಠಿಗಳು ಮಾಡಬೇಕು. ಮೇಡಮ್ ಅವರು ಮತ್ತು ಸರ್ ಹೇಳಿದಾಗೆ ಈ ಸಂವಿಧಾನದ ಬಗ್ಗೆ ಕುರಿತು ಇನ್ನೂ ಹೆಚ್ಚಿನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ನಾವು ಮಾಡಬೇಕು. ಮತ್ತು ಸರ್ಕಾರದ ಒಂದು ಕಾರ್ಯವೈಖರಿ ಬಗ್ಗೆ ಮಾತನಾಡುವಂಥ, ಡಿಸ್ಕಷನ್ ಮಾಡುವಂಥ, ಸಂವಿಧಾನ ಪರವಾಗಿದ್ವೋ ವಿರೋಧವಾಗಿದ್ವೋ ಅನ್ನೋ ಹೆಚ್ಚಾಗಿ ಡಿಸ್ಕಷನ್ಸ್ ಆಗಬೇಕು. ಆಮೇಲೆ ಅದರಲ್ಲಿ ಜನರ ಭಾಗಿದಾರಿಕೆ ಹೆಚ್ಚಾಗಬೇಕು. ಕಟ್ಟಕಡೆ ಮನುಷ್ಯನಿಗೆ ಅದರ ಬಗ್ಗೆ ತಿಳುವಳಿಕೆ ಮಾಡಬೇಕು. ಆಮೇಲೆ ಸರ್ಕಾರಕ್ಕೂ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ಇರುವಂಥ ಸಂಬಂಧ ವ್ಯತ್ಯಾಸಗಳನ್ನು ನಾವು ಜನರ ಮುಂದೆ ಒಯ್ಯುವಂಥ ಒಂದು ಜವಾಬ್ದಾರಿ ಮಾಧ್ಯಮಕ್ಕೂ ಇದೆ. ಹೀಗೆ ಎಲ್ಲ ಒಂದು ನಮ್ಮನೆಯ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳುವ ಮೂಲಕವಾಗಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ಬೋದು ಮತ್ತು ಪೋಷಣೆ ಮಾಡ್ಬೋದು. ಅದನ್ನು ನಾವು ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗ್ಬೋದು ಅಂತೇಳಿ ನಾನು ಬಯಸ್ತೀನಿ. ನೋಡಿದ್ರಿ ವೀಕ್ಷಕರೇ, ಸಂವಿಧಾನದ ಬಗ್ಗೆ ಯಾವ ರೀತಿಯೆಲ್ಲ ಚರ್ಚೆಗಳಾಯಿತು ಅಂತ. ಮುಂದಿನ ಪೀಳಿಗೆಗಳಿಗೆ ಸಂವಿಧಾನ ಅನ್ನೋದು ಇವಾಗ ಪಠ್ಯಪುಸ್ತಕದಲ್ಲಿ ಓದ್ತಾರೆ, ಈ ಥರ ಡೀಟೇಲ್ಸ್ ಎಲ್ಲ ಕೊಟ್ಟು ಒಂದು ಮುಂದಿನ ನಮ್ಮ ಸಂವಿಧಾನವನ್ನು ನಾವು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ.